So, good morning, dear students. How are you all? Yes, Yogita, very good morning. So, please tell me, how are you all? Yes, namaste. Good morning. Very good morning, everybody. Yes. Yes, Prasad, I am very good. Okay. Yes. So, counting of figures the last part ನನ್ನ ರೆಕಾರ್ಡಿಂಗ್ ಮಾಡಿದ್ದೇನೆ. ಓಕೆ. ಸೊ ನೀವು ಅದನ್ನ ಎಲ್ಲರೂ ನೋಡ್ಕೊಂಡಿರ ಅಂತ ಅನ್ಕೊಂಡಿನಿ ನಾನು. ಓಕೆ. Okay, so have you gone through it? ಎಲ್ಲರೂ ನೋಡಿರಿ ನೀವು ಹೇಳ್ರಿ. ಓಕೆ, ಕೌಂಟಿಂಗ್ ಆಫ್ ಫಿಗರ್ಸ್ ದ ಪಾರ್ಟ್ 2 ನೋಡಿರಿ ನೀವು ಹೇಳ್ರಿ. ಹ್ಯಾವ್ ಯು ಸೀನ್ ಇಟ್ ಆರ್ ನಾಟ್? ಎಸ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಕೇಳಾಕತ್ತೇನ್ರಿ? ಓಕೆ, ನೋಡಿರಿ. ದಿವ್ಯಾ, ಪ್ರಸಾದ್, ವಾಟ್ ಅಬೌಟ್ ಅದರ್ಸ್? ನೋಡಿಲ್ರಿ? ಅಂಜು, ಓಕೆ. ಓಕೆ, ವೆರಿ ಗುಡ್, ಫೈನ್, ಚಲೋ. ಸೊ ಇಲ್ಲೇ ಒಂದು ಸಣ್ಣ ಪಾರ್ಟ್, ಲಾಸ್ಟ್ ಪಾರ್ಟ್ ಆಫ್ ಅವರ್ ಸಿಲೆಬಸ್. ಆಕ್ಚುಲಿ ಇದು ಟೈಮ್ ಅಂಡ್ ವರ್ಕ್ ಹೇಳ್ಬೇಕಾದ್ರನ್ನ ಹೇಳ್ಬೇಕಾಗಿತ್ರಿ. ಸ್ವಲ್ಪ ಅದು ನನಗೆ ಅವಾಗ ಹೇಳಕ್ ಆಗಿರ್ಲಿಲ್ರಿ. ಒಂದು 4 ಪ್ರಾಬ್ಲಮ್ಸ್ ಅದಾವ್ರಿ. ಓಕೆ, ಸೊ ಇದನ್ನ ಸ್ವಲ್ಪ ಡಿಸ್ಕಷನ್ ಮಾಡೋಣ್ರಿ. ಸಿಂಪಲ್ ಐತ್ರಿ. ಓಕೆ, ಏನಂದ್ರ ರೀ, ವರ್ಕ್ ಅಂಡ್ ವೇಜಸ್. ಓಕೆ, ಅಂದ್ರ ಈಗ ನಾವು ಕೆಲಸ ಮಾಡ್ತೀವ್ರಿ. ಓಕೆ, ಸೊ ಯಾರು ಎಷ್ಟು ದಿವಸನ ಕೆಲಸ ಮುಗಿಸ್ತಾರ, ಒಂದ್ ವೇಳೆ 2 ಜನ ಸೇರಿ ಮಾಡಿ ಆಮೇಲೆ ಒಂದ್ ವೇಳೆ ಸಿ ಬಿಟ್ಟ ಅಂತಂದ್ರ ಉಳಿದಿರೋ ಕೆಲಸ ಎಷ್ಟು ದಿವಸನ ಮಾಡ್ತಾರ, ಈ ತರ ಎಲ್ಲ ಕ್ವಶನ್ಸ್ ನಾವು ಆಲ್ರೆಡಿ ಟೈಮ್ ಅಂಡ್ ವರ್ಕ್ ಒಳಗೆ ನೋಡ್ಕೊಂಡಿವ್ರಿ. ಬಟ್ ಈಗ ಟೈಮ್ ಅಂಡ್ ವೇಜಸ್ ಒಳಗಡೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರ, ಒಂದು ಕೆಲಸ ಮಾಡಾಕ ಓಕೆ, ಸೊ ಒಂದಿಷ್ಟು ಪೇಮೆಂಟ್ ಫಿಕ್ಸ್ ಆಗಿರ್ತೈತ್ರಿ, ಅಥವಾ ಒಂದು ಸ್ಯಾಲ್ರಿ ಫಿಕ್ಸ್ ಆಗಿರ್ತೈತ್ರಿ. ಓಕೆ, ಸೊ ಆ ಸ್ಯಾಲ್ರಿನ ಓಕೆ ಯಾವ ರೀತಿ ಆ ಪರ್ಸನ್ಸ್ ಒಳಗಡೆ ಡಿವೈಡ್ ಆಗ್ತೈತಿ. ಓಕೆ, ಸೊ ಅದ್ರ ಬೇಸ್ಡ್ ಮ್ಯಾಗ ನಾವು ಒಂದಿಷ್ಟು ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಕಾನ್ಸೆಪ್ಟ್ ಬಹಳ ಸಿಂಪಲ್ ಐತ್ರಿ. ಇಲ್ಲಿ ಜಸ್ಟ್ ನಾವು ಒಂದ ಥಿಂಗ್ ನೋಡ್ಕೋಬೇಕಾಗೈತ್ರಿ. ಏನಂದ್ರ, ವರ್ಕ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇಜಸ್. ಸೊ ಇಲ್ಲಿ ವರ್ಕ್ ಇದೇನೈತಿ ನೋಡ್ರಿ, ವೇಜಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐತ್ರಿ. ಸೊ ವೇಜಸ್ ಅಂದ್ರೆ ಸ್ಯಾಲ್ರಿ ಅಂತ ತಿಳ್ಕೊಂಡ್ಬಿಟ್ರಿ. ಓಕೆ, ಅಥವಾ ನೀವು ಉಲ್ಟಾನು ಬರೀಬಹುದ್ರಿ. ಏನಂತಂದ್ರ ವೇಜಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವರ್ಕ್ ಅಂತೂ ಬರೀಬಹುದು. ಎರಡು ಒಂದಲ್ಲಿ. ಓಕೆ, ಸೊ ವೇಜಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವರ್ಕ್ ಅಂತೂ ಬರೀಬಹುದು. ಈ ಕೆಲವೊಂದು ಬುಕ್ಸ್ ಒಳಗೆ ಇದ ರೀತಿ ಅವರು ಕೊಟ್ಟಿರ್ತಾರೆ. ಓಕೆ, ಅಥವಾ ನೀವು ಏನ್ ಮಾಡ್ಬೋದ್ರಿ, ವರ್ಕ್ ಈಗ ಸದ್ಯಕ್ಕೆ ನಾವು ಏನೈತಿ ಎಫಿಷಿಯನ್ಸಿ ಇಂಟು ಟೈಮ್.
ಓಕೆ ಸೊ ಅಂದ್ರೆ ವೇಜಸ್ ಈಸ್ ಈಕ್ವಲ್ ಟು ನಥಿಂಗ್ ಬಟ್ ಎಫಿಷಿಯನ್ಸಿ ಇಂಟು ಟೈಮ್. ಸೊ ನಿಮಗೆ ಎಫಿಷಿಯನ್ಸಿ ಅಂದ್ರೆ ಏನಂತ ಗೊತ್ತೈತ್ರಿ. ಓಕೆ ಆಮೇಲೆ ಟೈಮ್. ಸೊ ಈ ಟೈಮ್ ಏನೈತಿ ನೋಡ್ರಿ, ಅವರು ಪ್ರತಿ ಒಂದು ದಿವಸ ಎಷ್ಟು ಅವರ್ಸ್ ವರ್ಕ್ ಮಾಡ್ತಾರೋ ಅದು ಆಗ್ಬೋದ್ರಿ. ಇದು ನಮಗ ಡೇಸ್ ಫಾರ್ಮ್ದಾಗ ಬರ್ಬೋದ್ರಿ. ಈ ಟೈಮ್ ನಮಗ ಡೇಸ್ ಫಾರ್ಮ್ದಾಗೂ ಬರ್ಬೋದ್ರಿ, ಅವರ್ಸ್ ಫಾರ್ಮ್ದಾಗೂ ಬರ್ಬೋದ್ರಿ, ರೈಟ್, ಮಿನಿಟ್ಸ್ ಫಾರ್ಮ್ದಾಗೂ ಬರ್ಬೋದ್ರಿ, ಅಥವಾ ಸೆಕೆಂಡ್ಸ್ ಫಾರ್ಮ್ದಾಗೂ ಬರ್ಬೋದ್ರಿ. ಅರ್ಥ ಆಯ್ತ್ರಿ. ಸೊ ಅದು ಕಂಪ್ಲೀಟ್ಲಿ ಕ್ವಶನ್ ಮೇಲೆ ಡಿಪೆಂಡ್ ಆಗ್ತೈತಿ. ಸೊ ಅದನ್ನ ಅವರು ಡೇಸ್ ಫಾರ್ಮ್ದಾಗ ಕೊಟ್ಟಿದಾರೋ, ಅವರ್ಸ್ ಫಾರ್ಮ್ದಾಗ ಕೊಟ್ಟಿದಾರೋ, ಮಿನಿಟ್ ಫಾರ್ಮಿಗೆ ಕೊಟ್ಟಿದಾರೋ, ಅಥವಾ ಸೆಕೆಂಡ್ಸ್ ಫಾರ್ಮಿಗೆ ಕೊಟ್ಟಿದಾರೋ ಅಂತ ಡಿಪೆಂಡ್ ಆಗ್ತೈತ್ರಿ. ಓಕೆ ಬಟ್ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಕ್ವಶನ್ಸ್ ಒಳಗಡೆ ಅದನ್ನ ಡೇಸ್ ಫಾರ್ಮ್ದಾಗ ಕೊಟ್ಟಿರ್ತಾರೆ, ರೈಟ್. ಸೊ ಎಫಿಷಿಯನ್ಸಿ ಅಂತೂ ನಿಮ್ಗೆ ಗೊತ್ತೈತ್ರಿ. ಎಫಿಷಿಯನ್ಸಿ ಅಂದ್ರೆ ಏನ್ರಿ? ಎಫಿಷಿಯನ್ಸಿ ಅಂತಂದ್ರೆ ಒಂದು ಡೇಕ್ ಅವ್ರು ಎಷ್ಟು ವರ್ಕ್ ಮಾಡ್ತಾರೆ. ಓಕೆ ಅವರು ಒಂದು ಡೇಕ್, ಅಥವಾ ಎಫಿಷಿಯನ್ಸಿನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಬಿಲಿಟಿ ಅಂತ ಹೇಳ್ಬೋದು ನೀವು. ಓಕೆ ಎಬಿಲಿಟಿ ಅಂತ ಹೇಳ್ಬೋದ್ರಿ. ಈ ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ಅದನ್ರಿ, ಅವನು 8 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ ಮಾಡ್ತಾನ್ರಿ. 8 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ ಮಾಡ್ತಾನ್ರಿ. ಸೊ ಇದು ಏನೈತ್ರಿ? ಇದು ಒಬ್ಬ ಪರ್ಸನ್ ಎಫಿಷಿಯನ್ಸಿ ಐತಿ. ಅಥವಾ ಕೆಲವೊಂದು ಸಲ ಎಫಿಷಿಯನ್ಸಿ ನಮ್ಗೆ ಹಿಂಗೂ ಕೊಡ್ಬೋದ್ರಿ ಅವ್ರ. ಏನಂತಂದ್ರೆ ದರ್ ಇಸ್ ಎ ಪರ್ಸನ್ ಹೂ ಡಸ್ 10 ಯೂನಿಟ್ಸ್ ಆಫ್ ವರ್ಕ್ ಇನ್ ಅನ್ ಅವರ್ ಅಂತ ಕೊಡ್ಬೋದ್ರಿ. ಸೊ ಇದು ಕೂಡ ಏನೈತ್ರಿ? ಇದು ಕೂಡ ಎಫಿಷಿಯನ್ಸಿ ಐತಿ. ಓಕೆ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವರ್ಕ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ವರ್ಕ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಿರ್ತದೆ ನೋಡ್ರಿ, ಇದಕ್ಕ ನಾವು ಎಫಿಷಿಯನ್ಸಿ ಅಂತ ಕರಿತೀವಿ. ಅಥವಾ ಇದಕ್ಕ ನೀವು ಎಬಿಲಿಟಿ ಅಂತ ಕರೆದ್ರು ತಪ್ಪಾಗಂಗಿಲ್ಲ. ಓಕೆ ಸೊ ನಮ್ದು ವೇಜಸ್ ಅಂದ್ರೆ ಒಬ್ಬ ಪರ್ಸನ್ದ ಸ್ಯಾಲ್ರಿ ಏನೈತಿ ನೋಡ್ರಿ, ಅದು ಎದ್ರ ಮೇಲೆ ಡಿಪೆಂಡ್ ಆಗ್ತೈತಪ್ಪ ಅಂತಂದ್ರೆ ಇವು 2 ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತೈತಿ. ಒಂದು ಎಫಿಷಿಯನ್ಸಿ, ಇನ್ನೊಂದು ಟೈಮ್. ಓಕೆ ರೈಟ್. ಈಗ ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡ್ರಿ. ಸಪೋಸ್ ಒಂದ್ ವೇಳೆ ಇಬ್ರು ಕೆಲಸ ಅಷ್ಟ ದಿವಸನೇ ಮಾಡಿದಾರ ಅಂತ ತಿಳ್ಕೊರಿ. ಸೇಮ್ ಅಂದ್ರ ವರ್ಕ್ ಏನೈತಲ್ರಿ ಅದನ್ನ ಇಬ್ರು ಸೇರಿ ಹಿಂಗ್ ಕೊಡ್ತಾರ್ರಿ ಅವ್ರು. ಏನಂತಂದ್ರ ಎ ಅಂಡ್ ಬಿ ಟುಗೆದರ್ ಕಂಪ್ಲೀಟೆಡ್ ದ ವರ್ಕ್. ಓಕೆ ಟುಗೆದರ್ ಕಂಪ್ಲೀಟೆಡ್ ದ ವರ್ಕ್ ಇನ್ 5 days ಅಂತ ಕೊಡ್ತಾರ. ಓಕೆ ಅಂದ್ರೆ ಇದ್ರ ಅರ್ಥ ಏನ್ರಿ? ಇಬ್ರು ಸೇರಿ ಆ ಕೆಲಸನ 5 ದಿವಸದಾಗ ಮುಗಿಸಿದ್ರು ಅಂತ ಕೊಡ್ತಾರೆ. ಅಂದ್ರೆ ಇದ್ರ ಅರ್ಥ ಏನ್ರಿ? ಏನೋ 5 ದಿವಸ ವರ್ಕ್ ಮಾಡ್ಯಾನ್ರಿ, ಬಿನೂ 5 ದಿವಸ ವರ್ಕ್ ಮಾಡ್ಯಾನ್ರಿ. ಅರ್ಥ ಆಯ್ತ್ರಿ? ಸೊ ಈಗ ದಿವಸನ ನಾವು ಟೈಮ್ ಒಳಗೆ ಕನ್ಸಿಡರ್ ಮಾಡೀವ್ರಿ ಈಗ ಸದ್ಯಕ್ಕೆ. ಸೊ ಇಲ್ಲಿ ಏನ್ ಮಾಡೀವ್ರಿ? ನಾವು ಟೈಮ್ ಒಳಗ ಕನ್ಸಿಡರ್ ಮಾಡೀವ್ರಿ. ಅಂದ್ರೆ ಇವ್ರಿಬ್ರದು ಏನಾತ್ರಿ? ಟೈಮ್ ಸೇಮ್ ಆತ್ರಿ. ಸೊ ಟೈಮ್ ಈಸ್ ಸೇಮ್, ಇದು ಸೇಮ್ ಆತ್ರಿ. ಅಥವಾ ಇದಕ್ಕೆ ನೀವು ಕಾನ್ಸ್ಟಂಟ್ ಅಂತಾನು ಕರಿಬಹುದ್ರಿ. ಸೊ ಈಗ ಟೈಮ್ ಒಂದ್ ವೇಳೆ ಸೇಮ್ ಆತಂತ ತಿಳ್ಕೊರಿ. ಓಕೆ ಸೊ ಅಂದ್ರೆ ಇಲ್ಲಿ ನಮಗೆ ಏನ್ ಅರ್ಥ ಆಗ್ತದ್ರಿ? ವೇಜಸ್ ಇಸ್ ಈಕ್ವಲ್ ಟು ಎಫಿಷಿಯನ್ಸಿ. ಓಕೆ ವೇಜಸ್ ನ ನಾವು ಅವರು ಎಫಿಷಿಯನ್ಸಿ ಮುಖಾಂತರ ನಾವ್ ಏನ್ ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ಓಕೆ ಒಂದ್ ವೇಳೆ ಟೈಮ್ ಸೇಮ್ ಇರ್ಲಿಲ್ಲ ಅಂತ ತಿಳ್ಕೊರಿ. ಇದು ಯಾವಾಗ್ರಿ? ಇದ ವೆನ್ ಟೈಮ್ ಈಸ್ ಸೇಮ್. ಟೈಮ್ ಈಸ್ ಸೇಮ್ ಅಂತಾರ ಅನ್ರಿ, ಅಥವಾ ಟೈಮ್ ಈಸ್ ಈಕ್ವಲ್ ಅಂತಾರ ಅನ್ರಿ, ಅಥವಾ ಟೈಮ್ ಈಸ್ ಕಾನ್ಸ್ಟಂಟ್ ಅಂತಾರ ಅನ್ರಿ, ಎಲ್ಲ ಒಂದರಿ. ಓಕೆ ಸೊ ಟೈಮ್ ಈಸ್ ಸೇಮ್, ಅಥವಾ ಟೈಮ್ ಈಸ್ ಈಕ್ವಲ್, ಅಥವಾ ಟೈಮ್ ಈಸ್ ಕಾನ್ಸ್ಟಂಟ್. ಓಕೆ ಸೊ ಅವಾಗ ವೇಜಸ್ ಅದರ ಅವ್ರದ ಸಂಬಳ ಏನೈತಿ ನೋಡ್ರಿ, ಅವ್ರದ್ದು ಸ್ಯಾಲ್ರಿ ಏನೈತಿ ನೋಡ್ರಿ. ಸೊ ಆ ಸ್ಯಾಲ್ರಿನ ನಾವ್ ಏನ್ ಮಾಡ್ತೀವ್ರಿ ಇಲ್ಲಿ? ಓಕೆ ಅವರು ಎಫಿಷಿಯನ್ಸಿ ಎಷ್ಟ ಅಥವಾ ಯಾವ ರೇಷೋದಾಗ ಇರ್ತೈತ್ರಿ, ಎಫಿಷಿಯನ್ಸಿ ಯಾವ ರೇಷೋದಾಗ ಇರ್ತೈತ್ರಿ, ಅದ ರೇಷೋದಾಗ ಅವ್ರ ಸ್ಯಾಲ್ರಿನೂ ನಾವ್ ಏನ್ ಮಾಡ್ತೀವ್ರಿ? ಡಿವೈಡ್ ಮಾಡ್ತೀವ್ರಿ. ಓಕೆ ಬಟ್ ಒಂದ್ ವೇಳೆ ಟೈಮ್ ಸೇಮ್ ಇರ್ಲಿಲ್ಲ ಅಂತ ತಿಳ್ಕೊರಿ. ಓಕೆ ಸೊ ಒಂದ್ ವೇಳೆ ಟೈಮು ಡಿಫ್ರೆಂಟ್ ಇತ್ರಿ, ಸೊ ಎಫಿಷಿಯನ್ಸಿನೂ ಡಿಫ್ರೆಂಟ್ ಇತ್ತಂದ್ರ ನಾವು ವೇಜಸ್ನ, ಓಕೆ ಸೊ ವೇಜಸ್ನ ಏನೈತ್ರಿ ಅವರ ವರ್ಕ್. ಓಕೆ ವರ್ಕ್ ಅಂದ್ರೆ ಏನ್ರಿ? ಎಫಿಷಿಯನ್ಸಿ ಇಂಟು ಟೈಮ್. ಓಕೆ ಸೊ ಅವ್ರು ಎಷ್ಟು ವರ್ಕ್ ಮಾಡಿದಾರ ನೋಡ್ರಿ, ವರ್ಕ್ ಮುಖಾಂತರ ನಾವೇನ್ ಮಾಡ್ತೀವ್ರಿ? ಅವ್ರ ಸ್ಯಾಲ್ರಿನ ಡಿವೈಡ್ ಮಾಡ್ತೀವಿ. ಓಕೆ ಸೊ ಇವು 2 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ಬಿಡ್ರಿ. ಸಿಂಪಲ್ ಐತ್ರಿ ಟಾಪಿಕ್, ಬಹಳ ಏನು ಕಾಂಪ್ಲಿಕೇಟೆಡ್ ಮಾಡೋದು ಅವಶ್ಯಕತೆ ಇಲ್ರಿ. ಓಕೆ ಸೊ ಇಷ್ಟ ಪಾಯಿಂಟ್ ತಿಳ್ಕೊಂಡ್ಬಿಡ್ರಿ. ಇಬ್ರು ಒಂದ್ ವೇಳೆ ಸೇಮ್ ಟೈಮ್ ತಗೊಂಡಿದ್ರಂದ್ರ ಅವ್ರ ಎಫಿಷಿಯನ್ಸಿ ಮುಖಾಂತರ ಅವ್ರ ಸ್ಯಾಲ್ರಿನ ಡಿವೈಡ್ ಮಾಡ್ರಿ. ಒಂದ್ ವೇಳೆ ಟೈಮ್ ಸೇಮ್ ಇರ್ಲಿಲ್ಲ ಅಂತ ತಿಳ್ಕೊರಿ. ಸೊ ಟೈಮ್ ಈಸ್ ನಾಟ್ ಸೇಮ್.
ಒಂದ್ ವೇಳೆ ಅವ್ರದ ಟೈಮ್ ಸೇಮ್ ಇರ್ಲಿಲ್ಲ ಅಂತ ತಿಳ್ಕೊರಿ. ಸೊ ಅವಾಗ ಏನ್ ಮಾಡ್ರಿ, ಅವ್ರ ವೇಜಸ್ ನ ಅವ್ರು ಎಷ್ಟು ಕೆಲಸ ಮಾಡಿದಾರ್ರಿ. ಈಗ ಒಬ್ಬ 20 ಕೆಲಸ ಮಾಡಿರ್ತ 20 ಯೂನಿಟ್ ಕೆಲಸ ಮಾಡಿರ್ತಾನ್ರಿ, ಇನ್ನೊಬ್ಬ 30 ಯೂನಿಟ್ ಕೆಲಸ ಮಾಡಿರ್ತಾನ್ರಿ. ಅರ್ಥ ಐತ್ರಿ? ಸೊ 20 ಯೂನಿಟ್ ಕೆಲಸ ಒಬ್ಬ ಮಾಡ್ಯಾನ್ರಿ, ಇನ್ನೊಬ್ಬ 30 ಯೂನಿಟ್ ಕೆಲಸ ಮಾಡ್ಯಾನಂದ್ರ ಯಾರ ಕೆಲಸ ಜಾಸ್ತಿ ಮಾಡಿರ್ತಾರ್ರಿ ಅವ್ರಿಗೆ ಜಾಸ್ತಿ ಸಂಬಳ ಸಿಗ್ತೈತ್ರಿ, ಯಾರು ಕಡಿಮೆ ಮಾಡಿರ್ತಾರ ಅವ್ರಿಗೆ ಕಡಿಮೆ ಪೇಮೆಂಟ್ ಸಿಗ್ತೈತ್ರಿ. ಓಕೆ, ಸೊ ಇವು ಎರಡು ಕೀ ಪಾಯಿಂಟ್ಸ್ ನ ನೆನ್ಪಿಟ್ಕೊಂಡ್ಬಿಡ್ರಿ. ಸೊ ಈ ಎರಡು ಕೀ ಪಾಯಿಂಟ್ಸ್ ಬೇಸ್ಡ್ ಮ್ಯಾಗ ನಾವ್ ಏನೈತಿ ಕ್ವಶನ್ ನ ಸಾಲ್ವ್ ಮಾಡ್ತೀವಿ. ಓಕೆ, ವೆರಿ ಸಿಂಪಲ್. ರೈಟ್, ಈಗ ಒಂದು ಎಕ್ಸಾಂಪಲ್ ತಗೊಳ್ರಿ. ಓಕೆ, ಇದು ನಿಮಗೊಂದು ಬೆಟರ್ ವೇದಾಗ ನಿಮ್ಗೆ ಅರ್ಥ ಆಗ್ಬೇಕಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ರಿ. ಒಂದಿಷ್ಟು ಎಕ್ಸಾಂಪಲ್ಸ್ ತಗೊಂಡ ಈ ಪಾರ್ಟ್ ನ ಡಿಸ್ಕಷನ್ ಮಾಡೋಣ್ರಿ. ಓಕೆ, ಸೊ ಇಲ್ಲಿ ಏನೇನ್ ಆಗ್ತೈತೆ ನೋಡ್ರಿ. ಫಸ್ಟ್ ಇಲ್ಲಿ ಒಂದು ಸಿಂಪಲ್ ಕ್ವಶನ್ ತಗೊಂಡೇನ್ರಿ ನಾನು. ಇಲ್ಲೇನೈತಿ, ಟೀನಾ ಅಲೋನ್ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 12 days. ಅಂದ್ರೆ ಟೀನಾ ಅನ್ನೋರ್ ಪರ್ಸನ್ ಏನದಾರಲ್ರಿ, ಇವರು ಒಂದು ಕೆಲಸನ, ಓಕೆ, ಸೊ ಟೀನಾ ಅನ್ನೋರು ಒಂದು ಕೆಲಸನ ಎಷ್ಟು ದಿವಸದಾಗ ಮಾಡ್ತಾರಂದ್ರೆ 12 ದಿವಸದಾಗ ಮಾಡ್ತಾರಂತ್ರಿ. ಓಕೆ, ಆಮೇಲೆ ಮೀನಾ ಅನ್ನೋರು ಏನದಾರ ನೋಡ್ರಿ, ಅದ ಕೆಲಸನ ಅವರು 15 ದಿವಸದಾಗ ಮಾಡ್ತಾರಂತ್ರಿ. ಓಕೆ, ರೈಟ್. ಇಫ್ ಟೀನಾ ಅಂಡ್ ಮೀನಾ ಅಂಡರ್ಟುಕ್ ಟು ಡೂ ದಿಸ್ ವರ್ಕ್ ಫಾರ್ 18,000 rupees. ಅಂದ್ರ ಟೀನಾ ಮತ್ತು ಮೀನಾ ಇಬ್ರು ಸೇರಿ ನೋಡ್ರಿ, ಇಫ್ ಟೀನಾ ಅಂಡ್ ಮೀನಾ ಅಂಡರ್ಟುಕ್ ಟು ಡೂ ದಿಸ್ ವರ್ಕ್ ಫಾರ್ 18,000 rupees. ಅಂದ್ರೆ ಟೀನಾ ಮತ್ತು ಮೀನಾ ಇಬ್ರು ಒಟ್ಟಿಗೆ ಸೇರಿ ಆ ಕೆಲಸನ 18,000 ರೂಪಾಯಿಗೆ ಮಾಡಾಕ ಒಪ್ಕೊಂಡಿದ್ದಾರೆ. ಓಕೆ, ಸೊ ಹಂಗಾದ್ರೆ ಇನ್ ದೆನ್ ಹೌ ಮಚ್ ಅಮೌಂಟ್ ವಿಲ್ ಮೀನಾ ಗೆಟ್ ಅಂತ ಕೇಳ್ಯಾರ. ಹಂಗಾದ್ರ ಮೀನಾದವ್ರಿಗೆ ಇವರಿಗೆ ಎಷ್ಟು ಸ್ಯಾಲರಿ ಸಿಗ್ತೈತೆ ಅಂತ ಕ್ವಶನ್ ಕೇಳ್ಯಾರ. ಓಕೆ, ಸೊ ಈಗ ಯಾರು ಫಸ್ಟ್ ಟೈಮ್ ಇದನ್ನ ಕಲಿಯಾಕತ್ತೀರಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಸಿಂಪಲ್ ಐತಿ. ಈಗ ನಾವ್ ಏನು ಟೈಮ್ ಅಂಡ್ ವರ್ಕ್ ಒಳಗೆ ಮಾಡ್ತಿದೀವಿ ನೋಡ್ರಿ, ಅದ ಸೇಮ್ ಪ್ರೊಸೀಜರ್ ಇಲ್ಲೂ ಮಾಡ್ರಿ. ಓಕೆ, ಸೊ ಫಸ್ಟ್ ಏನ್ ಮಾಡ್ರಿ, ಇದನ್ನ LCM ತಗೋರಿ. LCM ನಮ್ದು 60 ಬರ್ತೈತ್ರಿ. ಸೊ ನಿಮ್ಗೂ ಬರ್ತೈತ್ರಿ 60 ಏನೈತಿದ, ಇದು ಟೋಟಲ್ ವರ್ಕ್ ಐತ್ರಿ. ಅಂದ್ರೆ ಇಷ್ಟು ಕೆಲಸ ಮಾಡ್ಬೇಕಾಗೈತ್ರಿ. ನಾವು ಆ ಕೆಲಸನ ಡಿಫೈನ್ ಮಾಡಿವ್ರಿ ಇಲ್ಲಿ. ಓಕೆ, ಸೊ ಅದಾದ್ಮೇಲೆ ನಾವ್ ಏನ್ ಮಾಡ್ತೀವ್ರಿ, ಇಲ್ಲಿ ಎಫಿಷಿಯನ್ಸಿನ ಫೈಂಡ್ ಮಾಡ್ತೀವಿ. ಅಂದ್ರ ಟೀನಾ 60 ಕೆಲಸ ಮಾಡಕ್ 12 ದಿವಸ ತೋತಾನಂದ್ರ ಒಂದು ದಿವ್ಸಕ್ಕೆ ಅವ್ನು ಎಷ್ಟು ಕೆಲಸ ಮಾಡಿರ್ಬೋದ್ರಿ, 60 ಡಿವೈಡೆಡ್ ಬೈ 12 ಮಾಡಿದಾಗ ಎಷ್ಟು ಬರ್ತೈತ್ರಿ, 5 ಯೂನಿಟ್ ಆಫ್ ವರ್ಕ್ ಪರ್ ಡೇ ಬರ್ತೈತಿ. ಓಕೆ, ಅಂದ್ರ ಪ್ರತಿ ದಿವಸ 5 ಯೂನಿಟ್ ಕೆಲಸನ ಅವ್ರು ಮಾಡ್ತಾರೆ. ರೈಟ್, ಓಕೆ. ನೆಕ್ಸ್ಟ್ 15 4s 60. ಅಂದ್ರೆ ಇವ್ರು ಏನ್ ಮಾಡ್ತಾರ್ರಿ, ಇವರು 4 ಯೂನಿಟ್ ಕೆಲಸನ ಪ್ರತಿ ದಿವಸ ಮಾಡ್ತಾರೆ. ಓಕೆ, ನೋಡ್ರಿ ಈಗ ನಾ ಏನ್ ಹೇಳಿನ್ರಿ ಇಲ್ಲಿ. ಓಕೆ, ಇಲ್ಲೇನ್ ಹೇಳಿನ್ ನೋಡ್ರಿ, ಒಂದ್ ವೇಳೆ ಟೈಮ್ ಸೇಮ್ ಇತ್ತಂತ ತಿಳ್ಕೊರಿ. ಅಂದ್ರ ಈಗ ಇಲ್ಲೂ ಎಕ್ಸಾಂಪಲ್ ಕೊಟ್ಟು ಹೇಳಿನ್ರಿ ನಾನು ನಿಮ್ಗೆ ಏನಂತ, A and B ಟುಗೆದರ್ ಕಂಪ್ಲೀಟ್ ದ ವರ್ಕ್ ಇನ್ 5 days. ಈ ತರ ಸ್ಟೇಟ್ಮೆಂಟ್ ಇತ್ತಂದ್ರೆ ಇದರ ಅರ್ಥ ಏನ್ರಿ, A ಮತ್ತು B ಇಬ್ರು ಒಟ್ಟಿಗೆ ಸೇರಿ 5 ದಿವಸದಾಗ ಆ ವರ್ಕ್ ನ ಮುಗಿಸಿದಾರ್ರಿ. ಅಂದ್ರೆ ಇದರ ಅರ್ಥ ಏನ್ರಿ, ಏನೂ 5 ದಿವಸ ವರ್ಕ್ ಮಾಡ್ಯಾನ್ರಿ, ಬಿನು 5 ದಿವಸ ವರ್ಕ್ ಮಾಡ್ಯಾನ್ರಿ. ಅಂದ್ರೆ ಇಬ್ಬರದು ಏನೈತ್ರಿ ಇಲ್ಲಿ ಟೈಮ್ ಸೇಮ್ ಐತ್ರಿ. ಓಕೆ, ಇಬ್ಬರದು ಏನೈತ್ರಿ ಟೈಮ್ ಸೇಮ್ ಐತ್ರಿ. ಸೊ ಟೈಮ್ ಸೇಮ್ ಇದ್ದಾಗ ವೇಜಸ್ ನ, ಅವ್ರ ಸ್ಯಾಲ್ರಿನ ನಾವು ಏನ್ ಮಾಡ್ತೀವ್ರಿ, ಎಫಿಷಿಯನ್ಸಿ ಮುಖಾಂತರ ಡಿವೈಡ್ ಮಾಡ್ತೀವಿ. ಅವ್ರದ್ದು ಎಷ್ಟು ಎಫಿಷಿಯನ್ಸಿ ಇರ್ತೈತಿ ನೋಡ್ರಿ, ಅದ್ರ ಪ್ರಕಾರ ನಾವು ಅವ್ರ ಸ್ಯಾಲ್ರಿನ ಡಿವೈಡ್ ಮಾಡ್ತೀವಿ. ಸೊ ಈಗ ಇಲ್ಲಿ ನೀವು ಕ್ವಶನ್ದಾಗ ಅಬ್ಸರ್ವ್ ಮಾಡಿದ್ರಿ ಅಂತ ತಿಳ್ಕೊರಿ, ಇಫ್ ಟೀನಾ ಅಂಡ್ ಮೀನಾ ಅಂಡರ್ಟುಕ್ ಟು ಡೂ ದಿಸ್ ವರ್ಕ್ ಫಾರ್ 18,000 ಅಂತ ಹೇಳ್ತಾನೆ. ಓಕೆ, ಅಂದ್ರೆ ಇಬ್ರು ಸೇರಿ ಅವರು 18,000 ರೂಪೀಸಿಗೆ ಈ ಕೆಲಸ ಮಾಡಕ್ ಅವ್ರು ಒಪ್ಪಿಕೊಂಡಿದ್ದಾರೆ. ಓಕೆ, ಇಬ್ರು ಸೇರಿ ಈ ಕೆಲಸ ಮಾಡಕ 18,000 ರೂಪೀಸಿಗೆ ಒಪ್ಪಿಕೊಂಡಿದ್ದಾರೆ. ಸೊ ಅವನ್ ಕ್ವಶನ್ ಏನ್ ಕೇಳಿದಾನ್ರಿ, ಸೊ ದ ಅಮೌಂಟ್ ದಟ್ ವಿಲ್ ಮೀನಾ ಗೆಟ್. ಅಂದ್ರೆ ಮೀನಾ ಅವ್ರ ಅದಾರಲ್ರಿ, ಅವರಿಗೆ ಅವ್ರದ್ದು ಅಮೌಂಟ್ ಎಷ್ಟು ಬರ್ತದೆ ಅಂತ ಕೇಳ್ಯಾರ್ರಿ. ಸೊ ನೋಡ್ರಿ, ಈಗ ಇಬ್ರು ಸೇರಿ ವರ್ಕ್ ಮುಗಿಸ್ಯಾರ್ರಿ ಅವ್ರು. ಓಕೆ, ಸೊ ಇಬ್ರು ಸೇರಿ ವರ್ಕ್ ಮುಗಿಸಿದಾರ ಅಂತಂದ್ರ ಇಲ್ಲಿ ನಾವು ಅವ್ರದ ಏನು ವರ್ಕ್ ಐತಿ, ಅರ್ಥ ಐತ್ರಿ. ಸೊ ಅದನ್ನ ನಾವು ಏನ್ ಮಾಡ್ಬೇಕಾಗಿತ್ತು, ಸಾರಿ ಅವ್ರದ್ದೇನು ವೇಜಸ್ ಐತಿ ನೋಡ್ರಿ, ಅದನ್ನ ಎದ್ರ ಮುಖಾಂತರ ನಾವು ಡಿವೈಡ್ ಮಾಡ್ಬೇಕಾಗೈತ್ರಿ, ಎಫಿಷಿಯನ್ಸಿ ಮುಖಾಂತರ ಡಿವೈಡ್ ಮಾಡ್ಬೇಕಾಗೈತ್ರಿ. ಸೊ ಈಗ ಅವ್ರದ್ದು ಎಫಿಷಿಯನ್ಸಿ ಎಷ್ಟ್ ಐತಿ ನೋಡ್ರಿ, 5 ಮತ್ತು 4 ಐತ್ರಿ. ನಮಗ್ ಬೇಕಾಗಿರೋದು ಯಾರಾದ್ರೂ ಸ್ಯಾಲ್ರಿ ಬೇಕಾಗೈತ್ರಿ, ಮೀನಾದ್ ಬೇಕಾಗೈತ್ರಿ. ಸೊ ಮೀನಾದ ಸ್ಯಾಲ್ರಿ ಎಷ್ಟ್ ಐತಿ ನೋಡ್ರಿ, ಇಲ್ಲಿ 4 ಐತ್ರಿ. ಸೊ ಸಿಂಪಲ್ 4 ಮೀನಾದ ಸ್ಯಾಲ್ರಿ ಐತ್ರಿ. ಸೊ ಎಫಿಷಿಯನ್ಸಿ ಮೀನಾದ ಎಷ್ಟ್ ಐತ್ರಿ, 4.
ನಾವು ಮೀನಾದವ್ರಿಗೆ ಎಷ್ಟು ಸ್ಯಾಲ್ರಿ ಕೊಡ್ಬೇಕಂತ ನಾವು ಡಿಸೈಡ್ ಮಾಡಕತ್ತೀವಿ. ಸೊ ಟೋಟಲ್ ಎಫಿಷಿಯನ್ಸಿ ಎಷ್ಟಾಗ್ತೈತ್ರಿ 9 ಇಂಟು ಇಲ್ಲೇ ಅವ್ರದ್ದು ಟೋಟಲ್ ಸ್ಯಾಲ್ರಿ ಎಷ್ಟೈತ್ ನೋಡ್ರಿ 18,000. ಸೊ 18,000 rupees ನ ನೀವು ಏನ್ ಮಾಡ್ರಿ ಇಲ್ಲೇ ಓಕೆ ಇದನ್ನ ಡಿವೈಡ್ ಮಾಡ್ರಿ. ಸೊ ಇಲ್ಲಿ 9 1s 9 2s 18. ಓಕೆ ಸೊ ಇಲ್ಲಿ ಎಷ್ಟಾಗ್ತದೆ ನೋಡ್ರಿ 4 2s 8,000. ಅಂದ್ರೆ ಇದರ ಅರ್ಥ ಏನ್ರಿ ಟೋಟಲ್ 18,000 ಒಳಗಡೆ ಮೀನಾ ಅವರಿಗೆ ಸ್ಯಾಲ್ರಿ ಎಷ್ಟು ಕೊಡ್ಬೇಕ್ರಿ 8,000 rupees ಕೊಡ್ಬೇಕು. ರೈಟ್ ಇಲ್ಲಿ ಇನ್ನೊಂದ್ಸಲ ರಿಪೀಟ್ ಮಾಡ್ತಾನೆ ನೋಡ್ರಿ ಈ ಪಾರ್ಟ. ಓಕೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ನೋಡ್ರಿ. ಈ ಸ್ಟೇಟ್ಮೆಂಟ್ ದಿಂತ್ರ ನನ್ಗೆ ಏನ್ ಕ್ಲಿಯರ್ ಆಗೈತಪ್ಪ ಅಂತಂದ್ರೆ ರೀ ಟೀನಾ ಮತ್ತು ಮೀನಾ ಇಬ್ರು ಸೇರಿ ಒಂದು ಕೆಲಸನ ಮುಗಿಸಿದ್ದಾರೆ. ಅಂದ್ರೆ ಇಬ್ರು ಆಕ್ಚುಲಿ ಸೇಮ್ ಅಮೌಂಟ್ ಆಫ್ ಟೈಮ್ ತಗೊಂಡಾರ್ರಿ. ಒಂದ್ ವೇಳೆ ಇಬ್ರು ಸೇಮ್ ಅಮೌಂಟ್ ಆಫ್ ಟೈಮ್ ತಗೊಂಡಿದ್ರ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ ಇಬ್ರು 5 ದಿವಸನ ಕೆಲಸ ಮುಗಿಸಿದ್ರ ಅಂತ ತಿಳ್ಕೊರಿ, ಅಥವಾ ಇಬ್ರು 10 ದಿವಸನ ಕೆಲಸ ಮುಗಿಸಿದ್ರ ಅಂತ ತಿಳ್ಕೊರಿ. ಇದರ ಅರ್ಥ ಏನ್ರಿ ಅದ್ರೊಳಗಡೆ ಟೀನಾನು 10 ದಿವಸ ಕೆಲಸ ಮಾಡ್ಯಾನ್ರಿ, ಆಮೇಲೆ ಮೀನಾನು 10 ದಿವಸ ಕೆಲಸ ಮಾಡ್ಯಾರ. ಓಕೆ ಅಂದ್ರೆ ಇದರ ಅರ್ಥ ಏನ್ರಿ ಟೈಮ್ ಇವ್ರಿಬ್ರದ್ದು ಸೇಮ್ ಐತ್ರಿ. ಸೊ ಟೈಮ್ ಒಂದ್ ವೇಳೆ ಸೇಮ್ ಇತ್ತಂತ ತಿಳ್ಕೊರಿ, ನಾವು ಅವ್ರ ಸ್ಯಾಲ್ರಿನ ಯಾವ ರೇಷಿಯೋದಾಗ ಡಿವೈಡ್ ಮಾಡ್ತೀವಪ್ಪ ಅಂತಂದ್ರ ಅವ್ರದ್ದು ಎಫಿಷಿಯನ್ಸಿ ಅವ್ರ ಎಬಿಲಿಟಿ ಯಾವ ರೇಷಿಯೋದಾಗ ಇರ್ತೈತ್ರಿ ಅದ ರೇಷಿಯೋದಾಗ ನಾವು ಅವ್ರದ್ದು ಸ್ಯಾಲ್ರಿನ ಡಿವೈಡ್ ಮಾಡ್ತೀವಿ. ಸೊ ಹಂಗಾದ್ರೆ ಇಲ್ಲಿ ಇಬ್ರು ಸೇರಿ ಇದನ್ನ ಕೆಲಸ ಮುಗಿಸಿದಾರ ಅಂತಂದ್ರ ನಾವು ಅವ್ರ ಸ್ಯಾಲ್ರಿನ ಯಾವ ರೇಷಿಯೋದಾಗ ಡಿವೈಡ್ ಮಾಡ್ಬೇಕ್ರಿ ಅವ್ರ ಎಫಿಷಿಯನ್ಸಿ ರೇಷಿಯೋದಾಗ ಡಿವೈಡ್ ಮಾಡ್ಬೇಕ್ರಿ. ಓಕೆ ಅಂದ್ರ 5:4 ರೇಷಿಯೋದಾಗ ನಾ ಡಿವೈಡ್ ಮಾಡ್ಬೇಕ್ರಿ. ಅದ್ರಾಗ ನಾ ಯಾರ್ದು ಸ್ಯಾಲ್ರಿ ಫೈಂಡ್ ಮಾಡ್ಬೇಕಾಗೈತ್ರಿ ಮೀನಾದ ಸ್ಯಾಲ್ರಿ ಫೈಂಡ್ ಮಾಡ್ಬೇಕಾಗೈತ್ರಿ. ಸೊ ಮೀನಾದ ಎಫಿಷಿಯನ್ಸಿ ಎಷ್ಟೈತ್ರಿ 4 ಐತ್ರಿ, ಟೋಟಲ್ ಎಫಿಷಿಯನ್ಸಿ ಎಷ್ಟೈತ್ರಿ 9 ಐತ್ರಿ, ಇಂಟು ಟೋಟಲ್ ಅಮೌಂಟ್ ಎಷ್ಟೈತ್ರಿ 18,000 rupees. ಸೊ ಇದನ್ನ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂದ್ರೆ 9 2s 18 4 2s 8 ಅಂದ್ರೆ ಅವ್ರದ್ದು ಸ್ಯಾಲ್ರಿ ಎಷ್ಟಾತ್ರಿ 8,000 rupees ಆತ್ರಿ. ಸೊ ಈ ರೀತಿ ನೀವು ಏನ್ ಮಾಡಬಹುದ್ರಿ ಈ ತರ ಕ್ವಶನ್ಸ್ ನ ಸಾಲ್ವ್ ಮಾಡಬಹುದು. ಓಕೆ ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ರೈಟ್ ನಿಮಗೆಲ್ಲರಿಗೂ ಇದು ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ ನಾ. ಓಕೆ ಫೈನ್ ಚಲೋ ಎಸ್ ಕ್ವಿಕ್ಲಿ ಇದನ್ನ ನೋಟ್ ಡೌನ್ ಮಾಡ್ಕೊರಿ. ನಾವು ಏನೈತಿ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ್ರಿ. ಓಕೆ ನಾವ್ ಏನ್ ಮಾಡೋಣ್ರಿ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ್ರಿ. ಓಕೆ ಸೊ ಒಂದ್ಸಲ ನೋಡ್ಕೊರಿ ಇದನ್ನ. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಇನ್ನೊಂದು ಅದರ ಸಿಮಿಲರ್ ತಗೊಂಡೈತಿ. ಓಕೆ ಸೊ ಸಿಂಪಲ್ ಐತ್ರಿ. ಓಕೆ ಟೆನ್ಷನ್ ತಗೋಬೇಡ್ರಿ, ಸಿಂಪಲ್ ಐತ್ರಿ. ಈಗ ನೋಡ್ರಿ ಎಂ ಅಂಡ್ ಆರ್ ಟುಕ್ ಎ ವರ್ಕ್ ಫಾರ್ 4,400 rupees. ಎಂ ಮತ್ತು ಆರ್ ಇಬ್ರು ಪರ್ಸನ್ಸ್ ಅದಾರ್ರಿ. ಸೊ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ 4,400 ರೂಪಾಯಿ ಓಕೆ ಒಂದು ಕೆಲಸನ ಮಾಡಕ್ ತಗೊಂಡಿದ್ದಾರೆ. ಓಕೆ ಇಲ್ಲಿ ಮುಂದೆ ಏನ್ ಹೇಳ್ತಾನ್ರಿ ಎಂ ಅಲೋನ್ ಕ್ಯಾನ್ ಡೂ ದ ವರ್ಕ್ ಇನ್ 10 days. ಸೊ ಎಂ ಏನದ ನೋಡ್ರಿ ಆ ಕೆಲಸ ಮಾಡಾಕ ಅವ್ನು ಎಷ್ಟು ದಿವ್ಸ ತಗೊಂಡ್ರಿ 10 days ತಗೊಂಡ್ರಿ. ಅವನು ಒಬ್ಬನ ಒಂದ್ ವೇಳೆ ಆ ಕೆಲಸ ಮುಗಿಸಿದಂತ ತಿಳ್ಕೊರಿ 10 ದಿವಸದಾಗ ಮುಗಿಸ್ತಾನ್ರಿ. ಆರ್ ಇನ್ 15 days ಅದ ಕೆಲಸ ಆರ್ ಏನಾದ್ರು ಮಾಡಿದ್ರ ಅಂತಂದ್ರ ಅವರು 15 ದಿವಸದಾಗ ಆ ಕೆಲಸ ಮಾಡ್ತಾರ. ಓಕೆ ಅದ ಕೆಲಸನ ಅವರು 15 ದಿವಸದಾಗ ಮಾಡ್ತಾರೆ. ಇಫ್ ದೇ ವರ್ಕ್ ಟುಗೆದರ್ ನೋಡ್ರಿ ಈ ಲೈನ್ ಇಂಪಾರ್ಟೆಂಟ್. ಇಫ್ ದೇ ವರ್ಕ್ ಟುಗೆದರ್ ಅಂತಂದ್ರೆ ಇದರ ಅರ್ಥ ಏನ್ರಿ ಒಂದ್ ವೇಳೆ ಇಬ್ರು ಒಟ್ಟಿಗೆ ಸೇರಿ ವರ್ಕ್ ಮಾಡಿ ಆ ವರ್ಕ್ ನ ಮುಗಿಸಿದಾರ ಅಂತ ಅನ್ಕೋರಿ. ಸೊ ಇಲ್ಲಿ ಇಮಿಡಿಯೇಟ್ಲಿ ನೀವು ಏನ್ ತಿಳ್ಕೊಂಡ್ಬಿಡ್ಬೇಕ್ರಿ ವರ್ಕ್ ಇಬ್ರು ಒಂದ್ ವೇಳೆ ಸೇಮ್ ನಂಬರ್ ಆಫ್ ಡೇಸ್ ಮಾಡಿದ್ರ ಅಂತ ತಿಳ್ಕೊರಿ. ಇಬ್ರು ಕೆಲಸ ಒಂದ್ ವೇಳೆ ಇವನು 5 ದಿವಸ ಮಾಡ್ಯಾನ್ರಿ ಇವನು 1 ದಿವಸ ಮಾಡ್ಯಾನ್ರಿ. ಸೊ ಅವಾಗ ನೀವು ಅರ್ಥ ಮಾಡ್ಕೊಂಡ್ಬಿಡ್ರಿ ಅವ್ರದ ಎಫಿಷಿಯನ್ಸಿ ಏನಿರ್ತೈತಿ ನೋಡ್ರಿ ಅವ್ರ ಎಫಿಷಿಯನ್ಸಿ ರೇಷಿಯೋ ಏನಿರ್ತೈತಲ್ಲ ಆ ರೇಷಿಯೋದಾಗ ನಾವು ಅವ್ರ ಸ್ಯಾಲ್ರಿನ ಡಿವೈಡ್ ಮಾಡ್ತೀವ್ರಿ. ಸಿಂಪಲ್. ಓಕೆ ಒಂದ್ ವೇಳೆ ಟೈಮ್ ಅವ್ರ ಇಬ್ಬರದು ಸೇಮ್ ಇರ್ಲಿಲ್ಲ ಅಂತ ತಿಳ್ಕೊರಿ.
ಅಂದ್ರೆ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಒಬ್ಬ 5 ದಿವಸ ಕೆಲಸ ಮಾಡ್ಯಾನ್ರಿ, ಇನ್ನೊಬ್ಬ 7 ದಿವಸ ಕೆಲಸ ಮಾಡ್ಯಾನ ಅಂತ ಅನ್ಕೋರಿ. ಅಂದ್ರ ಇಬ್ಬರದು ನಂಬರ್ ಆಫ್ ವರ್ಕಿಂಗ್ ಡೇಸ್ ಏನೈತಲ್ಲ ಅದು ಡಿಫ್ರೆಂಟ್ ಐತಿ. ಸೊ ಹಿಂಗಿದ್ದಾಗ ನಾವ್ ಏನ್ ಮಾಡ್ತೀವಿ ಅಂದ್ರ ಅವ್ರು ಎಷ್ಟು ವರ್ಕ್ ಮಾಡಿದಾರೆ, ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಅವಾಗ ನಾವು ಈ ಪರ್ಟಿಕ್ಯುಲರ್ ಏನ್ LCM ಇರ್ತೈತಿ ನೋಡ್ರಿ, ಅವಾಗ ಅದನ್ನ ತಗೋತೀವಿ. ಅದನ್ನ ತೋರಿಸ್ತೇನೆ ನಾನು ನೆಕ್ಸ್ಟ್ ಕ್ವಶನ್ ಒಳಗ ಅಥವಾ ಅದರ ನೆಕ್ಸ್ಟ್ ಕ್ವಶನ್ ಒಳಗೆ ನಾನು ನಿಮ್ಗೆ ತೋರಿಸ್ತೇನೆ. ಓಕೆ, ಸೊ ಅವಾಗ ಅವ್ರು ಎಷ್ಟು ಕೆಲಸ ಮಾಡ್ಯಾರ ನೋಡ್ರಿ, ಆ ರೇಷೋದಾಗ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಅವ್ರ ಸ್ಯಾಲ್ರಿನ ಡಿವೈಡ್ ಮಾಡ್ತೀವಿ. ಸಿಂಪಲ್. ಓಕೆ, ಸೊ ಈಗ ಇಲ್ಲಿ ಏನ್ ಮಾಡೋಣ್ರಿ, ಇದರದ LCM ತಗೊಳ್ಳೋಣ್ರಿ. ಸೊ LCM ಬರ್ತೈತ್ರಿ 30. ಅಂದ್ರ ಅವ್ರು ಎಷ್ಟು ಕೆಲಸ ಮಾಡ್ಯಾರ್ರಿ, 30 ಕೆಲಸ ಮಾಡ್ಯಾರ್ರಿ. ಸೊ ಇವ್ರದ್ದು ಎಫಿಷಿಯನ್ಸಿ ಎಷ್ಟು ಆಗ್ತೈತ್ರಿ, 3 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ. ಯಾರದ್ರಿ, ಎಮ್ಮದ. ಆರದ 2 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ. ಈಗ ನಮಗಂತರೂ ಒಂದು ಥಿಂಗ್ ಈ ಸ್ಟೇಟ್ಮೆಂಟ್ ದಿಂತ್ರ ಏನ್ ಗೊತ್ತಾಗೈತ್ರಿ, ಅವ್ರಿಬ್ರು ವರ್ಕ್ ಮಾತ್ರ ಏನೈತ್ರಿ, ಇಬ್ರು ಒಟ್ಟಿಗೆ ಮಾಡ್ಯಾರ್ರಿ. ಒಟ್ಟಿಗೆ ಮಾಡ್ಯಾರ ಅಂತಂದ್ರ ಎಂ ಎಷ್ಟ್ ದಿವ್ಸ ಕೆಲಸ ಮಾಡ್ಯಾನ್ರಿ, ಅಷ್ಟ ದಿವಸ ಆರ್ನು ಕೆಲಸ ಮಾಡ್ಯಾನ್ರಿ. ಸೊ ಅಂದ್ರೆ ಇವ್ರಿಬ್ರದು ಟೈಮಿಂಗ್ ಅಥವಾ ನಂಬರ್ ಆಫ್ ಡೇಸ್ ಏನು ವರ್ಕ್ ಮಾಡ್ಯಾರಲ್ಲ ಅದು ಸೇಮ್ ಐತ್ರಿ. ಸೊ ಅದು ಸೇಮ್ ಐತಂದ್ರ ಈ ರೇಷೋದಾಗ ನಾವ್ ಏನ್ ಮಾಡ್ಬೇಕ್ರಿ, ಆ ಅಮೌಂಟ್ ನ ಡಿವೈಡ್ ಮಾಡ್ಬೇಕ್ರಿ. ಬಟ್ ಕ್ವಶನ್ ಏನ್ ಕೇಳ್ಯಾನ ನೋಡ್ರಿ, ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ದ ಅಮೌಂಟ್ ದೇ ಗೆಟ್. ಅಂದ್ರ ಇವನಿಗೆ ಎಷ್ಟು ಸ್ಯಾಲ್ರಿ ಸಿಗ್ತೈತಿ ಮತ್ತ ಇವನಿಗೆ ಎಷ್ಟು ಸ್ಯಾಲ್ರಿ ಸಿಗ್ತೈತಿ, ಇದ್ರದ್ದು ವ್ಯತ್ಯಾಸ ಕೇಳ್ಯಾನ ನಾವು. ಅರ್ಥ ಐತ್ರಿ, ಅವ್ರಿಬ್ರು ತಗೊಳ್ಳುವಂತ ಸ್ಯಾಲ್ರಿದ ವ್ಯತ್ಯಾಸ ಕೇಳ್ಯಾನ್ರಿ ಅವ್ನ ಕ್ವಶನ್ ಒಳಗೆ. ಅದಕ್ಕೆ ನಾ ಏನಂತೀನ್ರಿ, ಸಿಂಪಲ್ ನೋಡ್ಬಿಡ್ರಿ, ಎಫಿಷಿಯನ್ಸಿದ ಏನ್ ವ್ಯತ್ಯಾಸ ಐತ್ರಿ, ಇಲ್ಲಿ ಎಫಿಷಿಯನ್ಸಿದ ವ್ಯತ್ಯಾಸ ಎಷ್ಟೈತ್ರಿ, 1 ಐತಿ, ಹೌದಲ್ರಿ, ಸಿಂಪಲ್. ಸೊ ನಾವು ಡಿಫರೆನ್ಸ್ ಫೈಂಡ್ ಮಾಡ್ಬೇಕಾಗೈತ್ರಿ. ಎಫಿಷಿಯನ್ಸಿದ ವ್ಯತ್ಯಾಸ ಎಷ್ಟೈತಿ, 1. ಟೋಟಲ್ ಎಫಿಷಿಯನ್ಸಿ ಎಷ್ಟೈತ್ರಿ, 5. ಆಮೇಲೆ ರಿಯಲ್ ಟೋಟಲ್ ಸ್ಯಾಲ್ರಿ ಎಷ್ಟೈತ್ರಿ, 4400. ಓಕೆ, ಸೊ ಇದನ್ನ ಡಿವೈಡ್ ಮಾಡ್ರಿ. 5 8s are 40, 5 8s are 40 and 0. ಸೊ ಹಂಗಾರ ನಮ್ದು ಆನ್ಸರ್ ಎಷ್ಟಾತ್ರಿ, 880 rupees. ಎಷ್ಟಾತ್ರಿ, 880 rupees. ಓಕೆ, ಎಸ್, ವೆರಿ ಗುಡ್, ವೆರಿ ಗುಡ್. ಓಕೆ, ಈಗ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಕೇಳ್ರಿ. ಇದು ಆಕ್ಚುಲಿ ಫಸ್ಟ್ ಪ್ರಾಬ್ಲಮ್ದಾಗ ಹೇಳ್ಬೇಕಾಗಿತ್ರಿ, ಬಟ್ ಎಲ್ಲಾನು ನಿಮ್ಗೆ ಒಮ್ಮೆ ಹೆವಿ ಆಗ್ಬಾರ್ದು ಅಂತ ಹೇಳಿ ಅಲ್ಲಿ ಹೇಳಿಲ್ಲ ನಾನು. ಓಕೆ, ಈಗ ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾನ್ರಿ ಆಕ್ಚುಲಿ. ಓಕೆ, ಇಲ್ಲಿ ಕೇಳಿಲ್ರಿ, ನೆಕ್ಸ್ಟ್ ಕ್ವಶನ್ದಾಗ ಕೇಳಿರ್ಬೋದ್ರಿ. ಬಟ್ ಸದ್ಯಕ್ಕೆ ಹಂಗ ಒಂದು ಪಾಯಿಂಟ್ ಇಲ್ಲಿ ಒಂದು ಕ್ಲಾರಿಟಿ ತಗೋರಿ ಹಂಗ. ಓಕೆ, ಹಂಗ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ತಗೋರಿ. ಈಗ ಇದೆಲ್ಲ ಬಿಟ್ಟು ಬಿಡ್ರಿ ಸದ್ಯಕ್ಕೆ. ಈಗ ಹಂಗ ನಾನು ಏನ್ ಕೇಳ್ತೇನ್ರಿ, ಎ ಅಥವಾ ಎಂ ಒಂದ್ ಕೆಲಸನ 10 ದಿವಸದಾಗ ಮುಗಿಸ್ತಾನ್ರಿ, 6 15 ದಿವಸದಾಗ ಮುಗಿಸ್ತಾನ್ರಿ. ಓಕೆ, ಆಮೇಲೆ ನಾನು ಏನು ಕ್ವಶನ್ ಕೇಳ್ತೇನೆ ಅಂತಂದ್ರೆ, ಇಬ್ರು ಸೇರಿ ವರ್ಕ್ ಮಾಡಿದ್ರಂದ್ರ ಇದ ಕೆಲಸನ ಎಷ್ಟು ದಿವಸದಾಗ ಮುಗಿಸ್ತಾರ ಅಂತ ಕೇಳ್ತೇನ್ರಿ. ಸೊ ಅದಕ್ಕೆ ನೀವ್ ಏನ್ ಮಾಡ್ತೀರಿ ಸರ್, ಅದ್ರಾಗ ಏನೈತ್ರಿ, ಸಿಂಪಲ್ 3 + 2 5, ಅಂದ್ರೆ ಟೋಟಲ್ 30 ವರ್ಕ್ ಐತ್ರಿ. ಇಬ್ರು ಸೇರಿ 5 ಯೂನಿಟ್ ವರ್ಕ್ ಪರ್ ಡೇ ಮಾಡ್ತಾರ್ರಿ. ಸೊ ಹಂಗಾದ್ರ 5 6 30, ಅಂದ್ರೆ 6 days ವರ್ಕ್ ಮುಗಿಸ್ತಾರೆ. ಕರೆಕ್ಟ್. ಅಂದ್ರೆ ಇಬ್ರು ಸೇರಿ ಒಟ್ಟಿಗೆ ವರ್ಕ್ ಮಾಡಿದ್ರ ಅಂತಂದ್ರ ಈ ಕೆಲಸನ ಅವರು 6 ದಿವಸದಾಗ ಮುಗಿಸ್ತಾರೆ. ಓಕೆ, ರೈಟ್. ಈಗ ಆಕ್ಚುಲಿ ನನಗೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿಲ್ರಿ. ಓಕೆ, ಆಕ್ಚುಲಿ ಇಲ್ಲಿ ನನಗೆ ಏನು ಪ್ರಾಬ್ಲಮ್ ಆಗಿಲ್ರಿ. ನನಗ ಕ್ವಶನ್ ಏನ್ ಕೇಳ್ಯಾನ್ರಿ ಅವ, ಇಬ್ಬರದು ಏನು ಸ್ಯಾಲ್ರಿ ಐತ್ ನೋಡ್ರಿ, ಆ ಸ್ಯಾಲ್ರಿದ ವ್ಯತ್ಯಾಸ ಎಷ್ಟೈತೆ ಅಂತ ಕೇಳ್ಯಾರ. ಅಥವಾ ಅವ್ರ ಇಬ್ರು ಏನ್ ಪೇಮೆಂಟ್ ತಗೋತಾರ ನೋಡ್ರಿ, ಅವ್ರು ತಗೊಂಡಿರುವಂತ ಪೇಮೆಂಟ್ ವ್ಯತ್ಯಾಸ ಎಷ್ಟೈತಿ ಅಂತ ಕ್ವಶನ್ ಕೇಳ್ಯಾನ್ರಿ. ಸೊ ಅದನ್ನ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೇನ್ರಿ. ಡೈರೆಕ್ಟ್ಲಿ 3 - 2 ಮಾಡೇನ್ರಿ, 1 ಬಂತ್ರಿ. 1 ಇದನ್ನ ಡಿಫ್ರೆನ್ಸ್ ತಗೊಂಡಿನ್ರಿ. ಬಟ್ ಒಂದ್ ವೇಳೆ ನನಗ ಇವ್ರದ್ದು ಸ್ಯಾಲ್ರಿ ಕೇಳಿದ್ರಂದ್ರ ಅಥವಾ ಇವ್ರದ್ದು ಸ್ಯಾಲ್ರಿ ಕೇಳಿದ್ರಂತ ತಿಳ್ಕೊರಿ, ಯಾರಾದ್ರಿ ಆರದ್ದು ಎಷ್ಟು ಸ್ಯಾಲ್ರಿ ಆಗ್ತೈತೆ ಅಂತ ಕೇಳಿದ್ದೇನೆ ಅಂತ ಅನ್ಕೋರಿ. ಸೊ ನಾ ಏನ್ ಮಾಡ್ತೇನ್ರಿ, 2 / ಟೋಟಲ್ ಎಷ್ಟೈತ್ರಿ, 5 ಐತ್ರಿ, ಇಂಟು ರಿಯಲ್ ಟೋಟಲ್ ಎಷ್ಟೈತ್ರಿ, ಇಲ್ಲಿ 4400 ಐತ್ರಿ. ಕರೆಕ್ಟ್. ಸೊ ಇದನ್ನ ನಾವು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗ್ತೈತ್ರಿ, 880 ಆಗ್ತೈತ್ರಿ. ಓಕೆ, ಆಮೇಲೆ ಇದನ್ನ 2 ನಾ ಏನ್ ಮಾಡ್ತೇನ್ರಿ, ಮಲ್ಟಿಪ್ಲೈ ಮಾಡ್ತೇನ್ರಿ. ಹೌದಾ. ಸೊ ಇದು ಎಷ್ಟು ಬರ್ತೈತ್ರಿ, 8 2 16 + 1 17. ಸೊ ಇಷ್ಟು ಸ್ಯಾಲ್ರಿ ಯಾರ್ದೈತ್ರಿ, ಅದ 1760 ಸ್ಯಾಲ್ರಿ ಯಾರ್ದೈತ್ರಿ, ಆರ್ದು. ಇಷ್ಟು ಸ್ಯಾಲ್ರಿ ಆರ್ದು. ಓಕೆ, ಈಗ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ,
ನಮಗ್ ಕೆಲವೊಂದ್ಸಲ ಏನ್ ಮಾಡ್ತಾನ ಗೊತ್ತೇನ್ರಿ, ವಾಟ್ ಈಸ್ ದ ಸ್ಯಾಲ್ರಿ ಆಫ್ ಆರ್ ಪರ್ ಡೇ ಅಂತ ಕೇಳಿಬಿಡ್ತಾನ್ರಿ. ಓಕೆ, ವಾಟ್ ಈಸ್ ದ ಸ್ಯಾಲ್ರಿ ಆಫ್ ಆರ್ ಪರ್ ಡೇ ಅಂತ ಕೇಳಿಬಿಡ್ತಾನ್ರಿ. ಸೊ ಅಥವಾ ಆರ್ದ ಸ್ಯಾಲ್ರಿ ಏನೈತಲ್ಲ ಪರ್ ಡೇ ಎಷ್ಟೈತಿ ಅಂತ ಕೇಳ್ತಾನ್ರಿ. ಅವಾಗ ನಾವು ಏನ್ ಮಾಡ್ತೀವ್ರಿ, ಆಪ್ಷನ್ ಎ 1760 ಇರ್ತದೆ. ಸೊ ಇದನ್ನ ಮಾರ್ಕ್ ಮಾಡಿಬಿಡ್ತೀವಿ. ಬಟ್ ನೋಡ್ರಿ, ಇದು 1760 ರೂಪೀಸ್ ಏನೈತಿ ನೋಡ್ರಿ, ಇದನ್ನ ಪೇಮೆಂಟ್ ಅವರಿಗೆ ಪೂರಾ ಕೆಲಸ ಮುಗಿಸಕ್ ಕೊಟ್ಟಾರ. ಸೊ ದಿಸ್ ಈಸ್ ದ ಸ್ಯಾಲರಿ ದಟ್ ಆರ್ ಈಸ್ ಗೋಯಿಂಗ್ ಟು ಗೆಟ್ ಟು ಕಂಪ್ಲೀಟ್ ದ ಎಂಟೈರ್ ವರ್ಕ್. ಓಕೆ, ಆಮೇಲೆ ನಮಗ ಕ್ವಶನ್ ಏನ್ ಕೇಳ್ಯಾರ್ರಿ, ಹಂಗಾದ್ರ ಒಂದ್ ಡೇದ ಸ್ಯಾಲ್ರಿ ಎಷ್ಟ್ ಆಗ್ತದ ಅಂತ ಕ್ವಶನ್ ಕೇಳ್ಯಾರ. ಸೊ ಒಂದ್ ಡೇದ ಸ್ಯಾಲ್ರಿ ಎಷ್ಟ್ ಆಗ್ತದ ಅಂತ ಕೇಳಿದ್ರೆ ಅವ್ನ್ ಎಷ್ಟ್ ದಿವ್ಸ ಕೆಲಸ ಮಾಡ್ಯಾನ್ರಿ, 6 ದಿವ್ಸ ಕೆಲಸ ಮಾಡ್ಯಾನ್ರಿ. ಓಕೆ, ಅಂದ್ರ ಈ ಸಂಬಳ ಏನೈತ್ ನೋಡ್ರಿ, ಈ 1760 ಏನ್ ಸ್ಯಾಲ್ರಿ ಐತ್ ನೋಡ್ರಿ, ಇದು ಅವನಿಗೆ 6 ದಿವ್ಸಕ್ಕೆ ಸ್ಯಾಲ್ರಿ ಐತ್ರಿ. ಯಾಕಂದ್ರ 6 ದಿವ್ಸನ ಕೆಲಸ ಮುಗಿಸ್ಯಾರ್ರಿ. ಸೊ ಹಂಗಾರ ಒಂದ್ ದಿವ್ಸದ ಎಷ್ಟ್ ಆಗ್ತದ ಅಂತ ಕೇಳಿದ್ರೆ ನೀವು ಸಿಂಪಲಿ ಏನ್ ಮಾಡ್ರಿ, ಇದನ್ನ 6 ಡಿವೈಡ್ ಮಾಡ್ರಿ. ಓಕೆ, ಇದನ್ನ ಏನ್ ಮಾಡ್ರಿ, ಸಿಂಪ್ಲಿ 6 ಡಿವೈಡ್ ಮಾಡ್ರಿ. ಓಕೆ, ಈಗ ಸದ್ಯಕ್ಕೆ ಅದು ಕಂಪ್ಲೀಟ್ಲಿ ಡಿವೈಡ್ ಆಗಂಗಿಲ್ರಿ, ಬಟ್ ಜಸ್ಟ್ ನಾನು ನಿಮಗೆ ಒಂದು ಹಿಂಟ್ ಕೊಟ್ಟಿನ್ರಿ. ಓಕೆ, ಸೊ ಟೋಟಲ್ ಸ್ಯಾಲ್ರಿ ಎಷ್ಟ್ ಆಗ್ತೈತ್ರಿ ಅದು ಡಿಫ್ರೆಂಟ್, ಪರ್ ಡೇ ಸ್ಯಾಲ್ರಿ ಎಷ್ಟ್ ಆಗ್ತೈತ್ರಿ ಅದು ಡಿಫ್ರೆಂಟ್. ಸೊ ಇದು ಪರ್ ಡೇ ಸ್ಯಾಲ್ರಿ ಐತಿ. ಓಕೆ, ಸೊ ಇದನ್ನ ನೀವು ಒಂದು ಅಡಿಷನಲ್ ಪಾಯಿಂಟ್ ಇಲ್ಲಿ ತಿಳ್ಕೊಂಡ್ಬಿಟ್ರಿ. ಓಕೆ, ರೈಟ್. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್, ರೈಟ್. ಸೊ ಇಲ್ಲೊಂದು ಎಕ್ಸ್ಟ್ರಾ ಪಾಯಿಂಟ್ ನಾವು ಅರ್ಥ ಮಾಡ್ಕೊಂಡಿವಿ. ಇದನ್ನ ಫಸ್ಟ್ ಪ್ರಾಬ್ಲಮ್ದಾಗ ಹೇಳ್ಬೇಕಾಗಿತ್ತು ನಾನು, ಬಟ್ ಅಲ್ಲಿ ಎಲ್ಲಾನು ಒಮ್ಮೆ ಕನ್ಫ್ಯೂಸ್ ಮಾಡೋದು ಬೇಡ ಅಂತ ಹೇಳಿ ಇದನ್ನ ಇಲ್ಲಿ ಸೆಪರೇಟ್ಲಿ ಹೇಳಿ. ಓಕೆ, ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಸೊ ನಿಮಗೆ ಎಲ್ಲರಿಗೂ ಇದು ಅರ್ಥ ಆಗಿತ್ತು ಅಂತ ಅನ್ಕೊಂಡಿದ್ರಿ ನಾನು. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಬೇಕಾದ್ರೆ 1 ಮಿನಿಟ್ ವೇಟ್ ಮಾಡ್ತೇನ್ರಿ. ಇದನ್ನ ನೀವು ಏನಾದರೂ ಕಾಪಿ ಮಾಡ್ಕೊಳ್ಳೋರು ಇದ್ದೀರಿ ಅಂತಂದ್ರೆ ಕಾಪಿ ಮಾಡ್ಕೊಂಡು ಹೇಳ್ರಿ ನಾನು. ಸೊ ಶಾಲ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುಣ್ರಿ. ಓಕೆ, ಚಲೋ. ಸೊ ನೆಕ್ಸ್ಟ್ ಕ್ವಶನ್ ಹೋಗುಣ್ರಿ. ಓಕೆ, ಇದು ಇಂಪಾರ್ಟೆಂಟ್ ಐತಿ. ಓಕೆ, ಈ ಕ್ವಶನ್ ಇಂಪಾರ್ಟೆಂಟ್ ಐತ್ರಿ. ಸೊ ಇದನ್ನ ಸ್ವಲ್ಪ ಡಿಸ್ಕಷನ್ ಮಾಡೋಣ್ರಿ. ಸಿಂಪಲ್ ಐತ್ರಿ. ಸೊ ಇಲ್ಲಿ ಏನ್ ಹೇಳ್ತಾನ್ರಿ, ಎಸ್ ಅಲೋನ್ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಫಾರ್ 8500 ರೂಪೀಸ್. ಓಕೆ, ಸೊ ಇಲ್ಲಿ 8500 ರೂಪಾಯಿಗೆ ಎಸ್ ಏನ್ ಮಾಡ್ತಾನಂದ್ರ ಒಂದ್ ಕೆಲ್ಸನ ಕಂಪ್ಲೀಟ್ ಮಾಡ್ಬೋದು. ಓಕೆ, ಎಷ್ಟ್ ದಿವ್ಸದಾಗ ಮಾಡ್ತಾನಂತ್ರಿ ಅವ? 8.5 ದಿವ್ಸದಾಗ ಮಾಡ್ತಾನ್ರಿ. 8.5 days, 8.5 days ಅಂತ ನೀವು ತಗೋಬಹುದು, ಏನ್ ತೊಂದರೆ ಇಲ್ಲ. ಓಕೆ, ಬಟ್ ವಿತ್ ದ ಹೆಲ್ಪ್ ಆಫ್ ವಿಷ್ಣು ದ ವರ್ಕ್ ಇಸ್ ಕಂಪ್ಲೀಟೆಡ್ ಇನ್ 6 days. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಐತೆ. with the help of Vishnu, okay, the work is completed in 6 days. Find the share of Vishnu. Okay, Vishnu ಎಷ್ಟು ಶೇರ್ ಐತೆ ಅಂತ ಕೇಳ್ತಾರೆ. ಓಕೆ, ಈಗ ನೋಡ್ರಿ, ಈಗ ಎಸ್ ನಮಸ್ತೆ ಆಯ್ತು ಪಟೇಲ್. ಈಗ ನೋಡ್ರಿ, ಈಗ ಏನಾಗೈತಂದ್ರ ನಾನು ಒಬ್ಬ ಪರ್ಸನಿಗೆ ಒಂದು ವರ್ಕ್ ಕೊಟ್ಟಿದ್ರಿ. ಓಕೆ, ಸೊ ಅವನಿಗೇನ್ ಹೇಳಿನ್ರಿ ನಾನು, ನೋಡಪ್ಪ 8,500 ರೂಪಾಯಿ ತಗೋ, ನನ್ನ ಕಡೆ ಟೈಮ್ ಕಡಿಮೆ ಐತಿ, 8.5 ದಿವಸದಾಗ ನನಗೇನೈತಿ ಆ ಕೆಲಸನ ಕಂಪ್ಲೀಟ್ ಮಾಡಿ ನನಗೆ ಕೊಟ್ಬಿಡ. ಅವನ ಓಕೆ ಸರ್ ಅಂತ ಹೇಳ್ತಾನ್ರಿ. ಓಕೆ ಸರ್ ಅಂತ ಹೋಗಿ ಆ ವರ್ಕ್ ನ ಏನ್ ಮಾಡ್ತಾನ್ರಿ, ಸ್ಟಾರ್ಟ್ ಮಾಡ್ತಾನ್ರಿ.
ಬಟ್ ಅವ್ನಿಗೆ ಗೊತ್ತಾಗ್ತೈತಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ್ರಿ. ಸೊ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮ್ಯಾಗ ಅವ್ನಿಗೆ ಏನ್ ಗೊತ್ತಾಗ್ತೈತ್ರಿ, ಈ ಕೆಲಸ 8 ದಿವಸನ ಮುಗಿಯಂಗಿಲ್ಲ ಅಂತ ಗೊತ್ತಾಗ್ತೈತಿ. ಸೊ ಅವ ಇಮಿಡಿಯೇಟ್ಲಿ ಏನ್ ಮಾಡ್ತಾನ್ರಿ, ವಿಷ್ಣು ಅವನ ಫ್ರೆಂಡ್ ಅಂದ ಹೆಲ್ಪ್ ತಗೋತಾನ್ರಿ. ಸೊ ಈಗ ವಿಷ್ಣುನು ವರ್ಕ್ ಮಾಡಾಕತ್ತಾನ್ರಿ, ಆಮೇಲೆ ಯಸ್ನು ವರ್ಕ್ ಮಾಡಾಕತ್ತಾನ್ರಿ. ಇವ್ರಿಬ್ರು ಸೇರಿ ವರ್ಕ್ ಮಾಡಿ ಆ ಕೆಲಸನ 6 ದಿವಸನ ಮುಗಿಸ್ಬಿಡ್ತಾರೆ. ಆಕ್ಚುಲಿ 8 ದಿವಸನ ಮುಗಿಸ್ತೇನೆ ಅಂತ ಹೇಳಿದ್ರಿ ಅವ. ಸೊ ಈಗ ಕ್ವಶನ್ ಏನಪ್ಪಾ ಅಂತಂದ್ರ, ಈಗ ವಿಷ್ಣುದ ಹೆಲ್ಪ್ ತಗೊಂಡಾನಂತಂದ್ರೆ ವಿಷ್ಣುಗೂ ಏನಾದ್ರೂ ಸ್ಯಾಲ್ರಿ ಕೊಡ್ಬೇಕ್ರಿ ಅವ. ಸೊ ಆ 8,500 ರೂಪಾಯಿದಾಗ ವಿಷ್ಣುಗ್ ಅದರಾಗಿಂದ ಎಷ್ಟು ಸ್ಯಾಲ್ರಿ ಕೊಡ್ತಾನೋ ಅಂತ ಕ್ವಶನ್ ಕೇಳ. ಓಕೆ, ಸೊ ದಿಸ್ ಇಸ್ ದ ಕ್ವಶನ್, ರೈಟ್. ಸೊ ಇದನ್ನ ಸಾಲ್ವ್ ಮಾಡೋಣ್ರಿ. ಸೊ ಯಾವ ರೀತಿ ಸಾಲ್ವ್ ಮಾಡೋದ್ರಿ, ಈಗ ಇಲ್ಲಿ ಎಸ್, ಸೊ ಎಸ್ ನ ತಗೊಳ್ಳೋಣ್ರಿ. 8 2 16, 16 + 1 17/2. ಸೊ ಇವ್ರದ್ದು ಎಷ್ಟು ಡೇಸ್ ಆಗ್ತೈತ್ರಿ, ಇದು 17/2 ಡೇಸ್ ಆಗ್ತೈತ್ರಿ. ಓಕೆ, ಅಂದ್ರೆ ಇದು ಮಿಕ್ಸ್ಡ್ ಫ್ರಾಕ್ಷನ್ ನ ಈ ಫ್ರಾಕ್ಷನ್ ನಾ ಕನ್ವರ್ಟ್ ಮಾಡೀನಿ. ಸೊ ನಿಮ್ಗೂ ಗೊತ್ತೈತ್ರಿ, 8 2 16, 16 + 1 17, 17/2. ಓಕೆ, ರೈಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈ 6 ಡೇಸ್ದಾಗ ಏನ್ ಕೆಲಸ ಮುಗ್ದೈತಲ್ರಿ, ಈ 6 ಡೇಸ್ದಾಗ ಎಸ್ ಮತ್ತ ವಿ ಇವ್ರಿಬ್ರು ಸೇರ್ ಮಾಡ್ಯಾರ. ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಐತಿ ನೋಡ್ರಿ. ವಿತ್ ದ ಹೆಲ್ಪ್ ಆಫ್ ವಿಷ್ಣು ಅಂತ ಹೇಳ್ರಿ. ಅವ್ನು ವಿತ್ ದ ಹೆಲ್ಪ್ ಆಫ್ ವಿಷ್ಣು ಅಂತಂದ್ರ ವಿಷ್ಣು ಅಷ್ಟ ಕೆಲಸ ಮಾಡಂಗಿಲ್ರಿ. ಇಲ್ಲಿ ಎಸ್ ಮತ್ತ ವಿಷ್ಣು ಇಬ್ರು ಸೇರಿ ಕೆಲಸ ಮಾಡ್ತಾರೆ. ಸೊ ಎಸ್ ಮತ್ತು ವಿಷ್ಣು ಇಬ್ರು ಸೇರಿ ಆ ಕೆಲಸನ ಎಷ್ಟು ದಿವಸನ ಮುಗಿಸ್ಯಾರ್ರಿ, ಅವ್ರ 6 ದಿವಸನ ಮುಗಿಸ್ಯಾರ. ಓಕೆ, ಸೊ ಇದು ಒಂದು ಪಾಯಿಂಟ್ ನ ನೀವು ಎಕ್ಸಾಮ್ ಒಳಗಡೆ ಮರಿಬೇಡ್ರಿ. ಇದನ್ನೊಂದು ಮಿಸ್ಟೇಕ್ ನ ನೀವು ಎಕ್ಸಾಮ್ ಒಳಗಡೆ ಮಾಡಬೇಡ್ರಿ. ಓಕೆ, ಈ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿ ವಿಷ್ಣು ಅಂತ ತಗೊಳ್ಳೋದನ್ನ ನೋಡಿದ್ರಿ. ವಿಷ್ಣು ಅಷ್ಟ 6 ದಿವಸನೇ ಕೆಲಸ ಮುಗಿಸ್ತಾನಂತ ತಗೊಂಡು ಅದನ್ನ LCM ತಗೊಂಡು ಮುಂದೆ ಅದನ್ನ ಪ್ರಾಬ್ಲಮ್ ನ ರಾಂಗ್ ಮಾಡಿದ್ದಾರೆ. ಬಟ್ ಆಕ್ಚುಲಿ ಇಲ್ಲಿ ವಿತ್ ದ ಹೆಲ್ಪ್ ಆಫ್ ವಿಷ್ಣು ಅಂತಂದಾರ ಅಂತಂದ್ರ ಇದರ ಅರ್ಥ ಸಚಿನ್ನು ಅಥವಾ ಎಸ್ ಏನು ಸಚಿನ್ ಅಂತ ತಗೋರಿದಾನೆ. ಓಕೆ, ಇವೇನ್ ಪರ್ಸನ್ ಅದನ್ನಲ್ಲ, ಈ ಕೆಲಸನ ಏನ್ ಮಾಡ್ಯಾನ್ರಿ 6 ಡೇಸ್ದಾಗ ಇವ್ರಿಬ್ರು ಸೇರಿ ಮಾಡಿದ್ದಾರೆ. ಓಕೆ, ರೈಟ್. ಈಗ ಇಲ್ಲಿ ಏನ್ ಮಾಡ್ರಿ, ಇದ್ರದ್ದು LCM ತಗೋರಿ. ಓಕೆ, ಸೊ ನೀವು ಅನ್ಬೋದು ಸರ್ ಇದ್ರದ್ದು LCM ಹೆಂಗ್ ತಗೊಳೋದ್ರಿ, ಸಿಂಪಲ್. ನಾ ಹೇಳಿನಲ್ಲ ನಿಮಗ, ಈಗ 17/2 ಮತ್ತ 6 ಇದ್ರದ್ದು ನೀವು LCM ತಗೋಬೇಕಾಗೈತಂದ್ರ ನಾ ಹೇಳಿನ್ರಿ 6 ತೆಳಗಡೆ ಏನು ಇಲ್ಲ ಅಂತಂದ್ರ ನಾವು LCM ಎದ್ರ ತಗೋತೀವ್ರಿ, ನ್ಯೂಮರೇಟರ್ಸ್ ತಗೋತೀವಿ. ಓಕೆ, ಸೊ ನ್ಯೂಮರೇಟರ್ಸ್ LCM ಇಲ್ಲಿ ಎಷ್ಟಾಗ್ತದೆ ನೋಡ್ರಿ, ಇವೆರಡು ಕೋಪ್ರೈಮ್ ನಂಬರ್ಸ್ ಅದಾವ್ರಿ. ಸೊ 17 6 102. ಸೊ 102 ಏನಾಗ್ತೈತ್ರಿ ಇಲ್ಲಿ ನಿಮ್ದ ಟೋಟಲ್ ವರ್ಕ್ ಆಗ್ತೈತ್ರಿ. ಓಕೆ, ಸೊ ಈಗ ಎಫಿಷಿಯನ್ಸಿ ಫೈಂಡ್ ಮಾಡ್ರಿ. ಸಿಂಪಲ್ ಆಗಿ ನೀವು ಏನ್ ಮಾಡ್ರಿ, ಎಫಿಷಿಯನ್ಸಿ ಫೈಂಡ್ ಮಾಡ್ರಿ. ಸೊ ಇದನ್ನ ಇಲ್ಲಿ ಡಿವೈಡ್ ಮಾಡ್ರಿ. ಅಂದ್ರ 102 ನ ನೀವೇನ್ ಮಾಡ್ರಿ 17/2 ನ ಡಿವೈಡ್ ಮಾಡ್ರಿ. 17/2 ಮಾಡಿದ್ರೆ ಇದು 2 ಮೇಲ್ಗಡೆ ಹೋಗ್ತೈತಿ. ಅಂದ್ರ 102 × 2 ಡಿವೈಡೆಡ್ ಬೈ 17. ಸೊ 17 6 102, 6 2 12. ಅಂದ್ರೆ ಇವ್ರದ್ದು ಎಫಿಷಿಯನ್ಸಿ ಎಷ್ಟೈತ್ರಿ, 12 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ. ಓಕೆ, ಅದೇ ರೀತಿ ಒಳಗ ಇದನ್ನ ನೀವು ಡಿವೈಡ್ ಮಾಡಿದ್ರಂದ್ರ ಇವ್ರದ್ದು ಎಫಿಷಿಯನ್ಸಿ ಎಷ್ಟಾಗ್ತೈತ್ರಿ, 17 ಯೂನಿಟ್ಸ್ ಆಫ್ ವರ್ಕ್ ಪರ್. ಓಕೆ, 6 ನ ಇಲ್ಲಿ ಡಿವೈಡ್ ಮಾಡಿದ್ರಿ ಅಂದ್ರೆ 17 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ ಆಗ್ತೈತಿ. ಓಕೆ, ಸೊ ಇಲ್ಲಿ ತನ ನಿಮ್ಗೆ ಎಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡಿರಿ, ರೈಟ್. ಈಗ ನೋಡ್ರಿ, ನಮಗ ವಿಷ್ಣುದ ಶೇರ್ ಎಷ್ಟೈತೆ ಅಂತ ಕೇಳ್ಯಾನ್ರಿ. ನೋಡ್ರಿ, ಇಬ್ರು ಸೇರಿ ಕಂಪ್ಲೀಟ್ ಮಾಡ್ಯಾರ್ರಿ 6 ದಿವಸನಾಗ, ಇಬ್ರು ಸೇರಿ ಕಂಪ್ಲೀಟ್ ಮಾಡ್ಯಾರ್ರಿ. ಸೊ ಇಬ್ರು ಸೇರಿ ಕಂಪ್ಲೀಟ್ ಮಾಡ್ಯಾರ ಅಂದ್ರೆ ಟೈಮ್ ಸೇಮ್ ಐತ್ರಿ. ನಾ ಹೇಳುದು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋರಿ. ಇದು ಎಸ್ ದ ಎಫಿಷಿಯನ್ಸಿ ಐತ್ರಿ, ಇದು S + V ದ ಎಫಿಷಿಯನ್ಸಿ ಐತ್ರಿ. ಅರ್ಥ ಐತ್ರಿ? ಸೊ ನಾ ಈಗ ಏನ್ ಮಾಡಾಕತ್ತೇನೆ ಅಂತಂದ್ರ, ಒಂದ್ ವೇಳೆ ನಾನು ಈ ಎಸ್ ದ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಅಂತ ತಿಳ್ಕೊರಿ. ಎಲ್ಲೇ ಇಲ್ಲಿ ಆಸ್ ಅ 12 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಅಂತಂದ್ರ ನನಗೆ ಇಮಿಡಿಯೇಟ್ಲಿ ಏನು ಗೊತ್ತಾಗ್ತೈತ್ರಿ, ವಿಷ್ಣುಂದ ಇದು ಗೊತ್ತಾಗ್ತೈತ್ರಿ. ಏನ್ ಗೊತ್ತಾಗ್ತೈತ್ರಿ, ಎಫಿಷಿಯನ್ಸಿ ಗೊತ್ತಾಗ್ತೈತ್ರಿ. ಸೊ 17 ಒಳಗ ನೀವು ಒಂದ್ ವೇಳೆ ಮೈನಸ್ ಮಾಡಿದ್ರಿ ಅಂದ್ರ ಇಲ್ಲಿ ಎಷ್ಟು ಉಳಿತೈತ್ರಿ, ವಿಷ್ಣುದ ಎಫಿಷಿಯನ್ಸಿ ಎಷ್ಟಾಗ್ತೈತ್ರಿ, 5 ಆಗ್ತೈತಿ. ಸೊ ನೋಡ್ರಿ, ಇಬ್ರು ಸೇರಿ ವರ್ಕ್ ಮಾಡ್ಯಾರ್ರಿ, ಅಂದ್ರ ಇಬ್ಬರದು ಟೈಮ್ ಸೇಮ್ ಐತ್ರಿ. ಸೊ ಇಬ್ಬರದು ಟೈಮ್ ಸೇಮ್ ಇತ್ತಪ್ಪ ಅಂತಂದ್ರ ಅವ್ರದ್ದು ಸ್ಯಾಲ್ರಿ ಯಾವ ರೇಷಿಯೋದಾಗ ಡಿವೈಡ್ ಆಗ್ತೈತೆ ಅಂತ ಹೇಳಿನ್ರಿ ನಾನು. ಓಕೆ, ಎಫಿಷಿಯನ್ಸಿ ರೇಷಿಯೋದಾಗ ಡಿವೈಡ್ ಆಗ್ತೈತ್ರಿ. ಸೊ ಎಫಿಷಿಯನ್ಸಿ ಒಂದ್ ಎಷ್ಟೈತ್ರಿ, 5 ಐತ್ರಿ. ಎಸ್ ದ ಎಫಿಷಿಯನ್ಸಿ ಎಷ್ಟೈತ್ರಿ, 12 ಐತ್ರಿ. ಸೊ ಈಗ ನಾವ್ ಏನ್ ಮಾಡೋಣ್ರಿ, ಇದನ್ನ ವಿಷ್ಣುದ ಎಫಿಷಿಯನ್ಸಿ 5 ಐತ್ರಿ.
ಟೋಟಲ್ ಎಫಿಷಿಯನ್ಸಿ ಎಷ್ಟಾಗ್ತೈತ್ರಿ 17 ಇಂಟು ಟೋಟಲ್ ಸ್ಯಾಲರಿ ಎಷ್ಟೈತ್ರಿ 8500 rupees. ಓಕೆ, ಸೊ ನಿಮಗೂ ಗೊತ್ತೈತ್ರಿ 17 5 85, ಸೊ 5 5 ಎಷ್ಟಾಗ್ತೈತ್ರಿ 25 and 2C. ಸೊ ಹಂಗಾರ ವಿಷ್ಣು ಆ 8500 rupees ಒಳಗ ಅವ್ನು ಎಷ್ಟು ಒಯ್ತಾನ್ರಿ 2500 rupees ಒಯ್ತಾನ್ರಿ. ಎಷ್ಟು ಒಯ್ತಾನ್ರಿ 2500 rupees ಒಯ್ತಾನ್ರಿ. Right? So this is how you need to solve this question. Right? Yes. So please tell me whether you understood this or not. Okay? ಇದು ನಿಮಗೆ ಅರ್ಥ ಐತೇನೆ ಇಲ್ಲಿ ಹೇಳ್ರಿ. Okay? My dear students, ಇದು ನಿಮಗೆ ಅರ್ಥ ಐತೇನೆ ಇಲ್ಲಿ ಹೇಳ್ರಿ. Okay, chalo, no problem. Okay, ಇನ್ನೊಂದ್ಸಲ ರಿಪೀಟ್ ಮಾಡಿಬಿಡು ಅಂತವ್ರಿ. ಓಕೆ ಓಕೆ ಚಲೋ. ಓಕೆ, ಏನಿಲ್ಲ, ಸಿಂಪಲ್ ಐತಿ ನೋಡ್ರಿ ಇಲ್ಲಿ. ಸೊ ಎಸ್ ಏನದನಲ್ರಿ, ಇವನು ಒಂದು ಕೆಲಸನ 17/2 days ಮುಗಿಸ್ತಾನ, ಅಂದ್ರೆ 8.5 ದಿವಸನ ಮುಗಿಸ್ತಾನ್ರಿ. ಓಕೆ, ಆಮೇಲೆ ಇಲ್ಲಿ ಏನ್ ಹೇಳ್ತಾನ್ರಿ, ಬಟ್ ವಿತ್ ದ ಹೆಲ್ಪ್ ಆಫ್ ವಿಷ್ಣು. ಬಟ್ ವಿತ್ ದ ಹೆಲ್ಪ್ ಆಫ್ ವಿಷ್ಣು. ಬಟ್ ವಿತ್ ದ ಹೆಲ್ಪ್ ಆಫ್ ವಿಷ್ಣು ಅಂದ್ರೆ ಇದರ ಅರ್ಥ ತಿಳ್ಕೊಂಡ್ಬಿಡ್ರಿ. ವಿತ್ ದ ಹೆಲ್ಪ್ ಆಫ್ ವಿಷ್ಣು ಅಂತಂದ್ರೆ ವಿಷ್ಣು ಮತ್ತ ಸಚಿನ್ ಇವ್ರಿಬ್ರು ಸೇರಿ ಏನ್ ಮಾಡಿದಾರಪ್ಪ ಅಂತಂದ್ರೆ, ಓಕೆ, ಈ ಕೆಲಸನ ಮುಗಿಸಿದ್ದಾರೆ. ಇಬ್ರು ಸೇರಿ ಮುಗಿಸ್ಯಾರ. ಇಬ್ರು ಸೇರಿ ಈ ಕೆಲಸನ ಎಷ್ಟು ದಿವಸ ಮುಗಿಸ್ಯಾರಿ 6 ದಿವಸ ಮುಗಿಸ್ಯಾರ. ನೋಡ್ರಿ, ಆಕ್ಚುಲಿ ಸಚಿನ್ ಏನಂದನ್ರಿ, ನಾನು ಕೆಲಸ ಮುಗಿಸ್ಕೊಡಾಕ 8500 rupees ತಗೋತೇನ್ರಿ, 8.5 ದಿವಸದಾಗ ನಾನು ಮುಗಿಸ್ಕೊಡ್ತೀನಿ ಅಂತ ಹೇಳ್ಯಾನ್ರಿ. ಸೊ ಅವ್ನಿಗೆ ಗೊತ್ತೈತ್ರಿ ಈ ಕೆಲಸ ಆ ಕೆಲಸ ಅವ್ನು ರೆಗ್ಯುಲರ್ಲಿ ಮಾಡ್ತಾನೆ. ಸೊ ಎಷ್ಟು ದಿವಸನಾಗ ಮುಗಿತೈತೆ ಅಂತ ಅವ್ನಿಗೆ ಗೊತ್ತೈತ್ರಿ. ಸೊ ಮೋಸ್ಟ್ಲಿ ಅವ್ನಿಗೆ ಏನಾದ್ರು ಕೆಲಸ ಬಂದಿರ್ಬೋದ್ರಿ, ಅಥವಾ ವರ್ಕ್ ಜಲ್ದಿ ಮುಗಿಸ್ಬೇಕಾಗಿರ್ಬೋದ್ರಿ. ಸೊ ಅದಕ್ಕೆ ಅವನ್ ಏನ್ ಮಾಡ್ತಾನ್ರಿ, ವಿಷ್ಣುನ ಅವನ ಜೊತೆ ಸೇರಿಸ್ಕೊತಾನ. ಈಗ ಸಚಿನ ಮತ್ತು ವಿಷ್ಣು ಇಬ್ರು ಸೇರಿ ಏನ್ ಮಾಡ್ತಾರೆ, ಆ ಕೆಲಸನ 6 ದಿವಸನಾಗ ಮುಗಿಸ್ಬಿಡ್ತಾರೆ. ಸೊ ಹಂಗಾದ್ರ ಅವನ ಕ್ವಶನ್ ಏನಪ್ಪಾ ಅಂದ್ರೆ, ಇಲ್ಲಿ 8500 ರೂಪಾಯಿ ಏನ್ ಅವನ ಪೇಮೆಂಟ್ ತಗೊಂಡಿದ್ದಲ್ಲ, ಆ ಪೇಮೆಂಟ್ ಒಳಗಡೆ ವಿಷ್ಣು ಎಷ್ಟು ಸ್ಯಾಲರಿ ಕೊಡ್ಬೇಕು, ವಿಷ್ಣು ಎಷ್ಟು ಪೇಮೆಂಟ್ ಕೊಡ್ಬೇಕು ಅಂತ ಕ್ವಶನ್ ಕೇಳ. ಸೊ ಈಗ ಇಲ್ಲಿ ಏನ್ ಮಾಡ್ರಿ, ಸಿಂಪಲ್ ಇದ್ರದ್ದು LCM ತಗೋರಿ. ಈಗ ಇದ್ರದ್ದು LCM ಹೆಂಗ್ ತಗೋತೀರಿ ಸ್ವಲ್ಪ ನೋಡ್ರಿ. ಇದು 17/2 ಐತ್ರಿ, ಇದು 6 ಐತ್ರಿ, ಅಥವಾ ಇದು 6/1 ಐತೆ ಅಂತ ತಿಳ್ಕೊರಿ. ಈಗ ನಾನು ನಿಮಗೆ ಹೇಳಿದ್ದೀನಿ ನೋಡ್ರಿ, LCM ಟಾಪಿಕ್ ಒಳಗ ಫ್ರಾಕ್ಷನ್ಸ್ LCM ಹೆಂಗ್ ತಗೋಬೇಕು, ಫ್ರಾಕ್ಷನ್ಸ್ LCM ಹೆಂಗ್ ತಗೋಬೇಕಂತ ಹೇಳಿದ್ನಿ. LCM is equal to LCM of numerators divided by HCF of denominator. ಈ ತರ ಮಾಡ್ಬೇಕಂತ ಹೇಳಿದ್ದೆ. ಸೊ ನ್ಯೂಮರೇಟರ್ಸ್ LCM ಎಷ್ಟಾಗ್ತದ್ರಿ 102 ಆಗ್ತೈತ್ರಿ. ಯಾಕಂದ್ರೆ 17 ಮತ್ತು 6 ಕೋ ಪ್ರೈಮ್ ನಂಬರ್ಸ್ ಅದಾವ್ರಿ. ಸೊ ಡೈರೆಕ್ಟ್ಲಿ ಇದನ್ನ ಎರಡೂ ಏನ್ ಮಾಡ್ರಿ, ಇವನ್ನೆರಡೂ ಮಲ್ಟಿಪ್ಲೈ ಮಾಡ್ರಿ. ಸೊ ಇವೆರಡೂ ಮಲ್ಟಿಪ್ಲೈ ಮಾಡಿದ್ರಿ ಅಂದ್ರೆ 102 ಬರ್ತೈತ್ರಿ, ಡಿವೈಡೆಡ್ ಬೈ HCF of 2 and 1. ಸೊ 2 and 1 HCF ಹೆಂಗ್ ತಗೋತೀರಿ ನೀವು? HCF ಅಂದ್ರ ದ ಹೈಯೆಸ್ಟ್ ನಂಬರ್ ದಟ್ ಯು ಕ್ಯಾನ್ ಟೇಕ್ ಕಾಮನ್ ಫ್ರಮ್ ದ ಗಿವನ್ ನಂಬರ್ಸ್. ಈ 2 ಮತ್ತು 1 ಒಳಗ ಯಾವ್ದ ಹೈಯೆಸ್ಟ್ ನಂಬರ್ ನೀವು ಕಾಮನ್ ತಗೋಬಹುದ್ರಿ? 1 ತಗೋಬಹುದ್ರಿ. ಸೊ ಸಿಂಪಲ್ 1. 102/1 ಅಂತಂದ್ರೆ ಇದರ ಅರ್ಥ ಏನ್ರಿ? 102. ಓಕೆ, ಈ ರೀತಿ ನೀವು ಏನ್ ಮಾಡ್ಬೇಕ್ರಿ, LCM ನ ಫೈಂಡ್ ಮಾಡ್ಬೇಕ್ರಿ. ಓಕೆ, ಸಿಂಪಲ್. ಈಗ ಇದರ ಅರ್ಥ ಏನ್ರಿ? ಇಷ್ಟು ಕೆಲಸ ಐತ್ರಿ. ಹಂಗ ನಾವು ಡಿಫೈನ್ ಮಾಡಿವಿ, ಇಷ್ಟು ಕೆಲಸ ಐತಿ. ಈಗ ನಾವೇನ್ ಮಾಡೋಣ್ರಿ, ಎಫಿಷಿಯನ್ಸಿನ ಫೈಂಡ್ ಮಾಡೋಣ್ರಿ.
ಎಸ್ ದ ಎಫಿಷಿಯನ್ಸಿ ಫೈಂಡ್ ಮಾಡೋಣ. ಈಗ ಹೋಲ್ರಿ ಎಸ್ ದ ಎಫಿಷಿಯನ್ಸಿ ಬಿಟ್ಬಿಡ್ರಿ. ಈಗ ಇವ್ರಿಬ್ಬರದು ಎಫಿಷಿಯನ್ಸಿ ಫೈಂಡ್ ಮಾಡ್ಬೇಕಂದ್ರೆ ನಾ ಏನ್ ಮಾಡ್ತೇನ್ರಿ ನೋಡ್ರಿ, ಆರಾಮಾಗಿ ಕೇಳಿ. ಎಸ್ ಮತ್ತು ವಿಷ್ಣು ಇಬ್ಬರದು ಸೇರಿ 6 ದಿವಸನ ಕೆಲಸ ಮುಗಿಸ್ತಾರೆ. ಎಷ್ಟು ಕೆಲಸ ರೀ? 102 ಕೆಲಸನ 6 ದಿವಸನ ಮುಗಿಸ್ತಾರೆ. ಸೊ ಹಂಗಾರೆ ಇವ್ರ ಇಬ್ಬರದು ಸೇರಿ ಎಫಿಷಿಯನ್ಸಿ ಫೈಂಡ್ ಮಾಡ್ಬೇಕಂದ್ರೆ ನಾ ಏನ್ ಮಾಡ್ಬೇಕ್ರಿ? ಈ 102 ನ 6 ಡಿವೈಡ್ ಮಾಡ್ಬೇಕ್ರಿ. ಕರೆಕ್ಟ್ ಇಲ್ರಿ? ಸಿಂಪಲ್. ಈ ವ್ಯಾಲ್ಯೂನ ಇದರಲ್ಲೇ ಡಿವೈಡ್ ಮಾಡ್ಬೇಕ್ರಿ. ಸೊ ಇದನ್ನ ನೀವು ಡಿವೈಡ್ ಮಾಡಿದಾಗ ಎಷ್ಟು ಬರ್ತೈತ್ರಿ? ಇಲ್ಲಿ 17 ಬರ್ತೈತ್ರಿ. ಹೌದಲ್ರಿ? ಇದು ಎಷ್ಟು ಬರ್ತೈತ್ರಿ? 17 ಬರ್ತೈತ್ರಿ. ಸೊ ಅಂದ್ರೆ ಇವ್ರದ್ದು ಎಫಿಷಿಯನ್ಸಿ ಏನಾದ್ರಿ? 17 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ ಆದ್ರಿ. ಯಾರದ್ರಿ? ಇವ್ರು ಎಸ್ ಪ್ಲಸ್ ವಿ ದ ಎಫಿಷಿಯನ್ಸಿ ಎಷ್ಟಾದ್ರಿ? 17 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ. ಈಗ ಅದೇ ರೀತಿ ಒಳಗೆ ನೋಡ್ರಿ, ನಾನ ಎಸ್ ದ ಎಫಿಷಿಯನ್ಸಿ ಫೈಂಡ್ ಮಾಡ್ಬೇಕಂದ್ರ ಇಲ್ಲೂ ನಾ ಏನ್ ಮಾಡ್ಬೇಕ್ರಿ? ಎಸ್ ದ ಎಫಿಷಿಯನ್ಸಿ ಇಲ್ಲಿ ಬರೀತೀನಿ ನೋಡ್ರಿ. ಈಗ ಎಸ್ ದ ಎಫಿಷಿಯನ್ಸಿ ಫೈಂಡ್ ಮಾಡ್ಬೇಕಂದ್ರ ನಾ ಏನ್ ಮಾಡ್ಬೇಕ್ರಿ? ಈ ವರ್ಕ್ ಡಿವೈಡೆಡ್ ಬೈ ಇವ್ರದ್ದು ನಂಬರ್ ಆಫ್ ಡೇಸ್ 17/2. ಹೌದಲ್ರಿ? ಇವ್ರ ನಂಬರ್ ಆಫ್ ಡೇಸ್ ನಾ ಏನ್ ಮಾಡ್ಬೇಕ್ರಿ? ಇಲ್ಲಿ ಡಿವೈಡ್ ಮಾಡ್ಬೇಕ್ರಿ. 17/2 ಅಂತ ಡಿವೈಡ್ ಮಾಡ್ಬೇಕ್ರಿ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನಾಗ್ತದ್ರಿ? ಇದು 2 ಮ್ಯಾಗ ಹೋಗ್ತೈತ್ರಿ. ಸೊ ಇದು 2 ಮ್ಯಾಗ್ ಹೋತ್ ಅಂತ ತಿಳ್ಕೊರಿ. ಇದು ಎಷ್ಟು ಆಗ್ತೈತ್ರಿ? 102 into 2 ಡಿವೈಡೆಡ್ ಬೈ 17 ಆಗ್ತೈತ್ರಿ. ಸೊ ನಿಮಗೂ ಗೊತ್ತೈತ್ರಿ 17 6 102, 6 2 ಎಷ್ಟು ಬರ್ತೈತ್ರಿ? 12. ಅಂದ್ರ ಇಲ್ಲೇ ಸಚಿನ್ ಅಲೋನ್ ಎಫಿಷಿಯನ್ಸಿ ಎಷ್ಟೈತಂದ್ರ 12 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ. ಓಕೆ, 12 ಯೂನಿಟ್ಸ್ ಆಫ್ ವರ್ಕ್ ಏನೈತ್ರಿ? ಪರ್ ಡೇ. ನೋಡ್ರಿ, ಇದು ಎಫಿಷಿಯನ್ಸಿ ಯಾರ್ದೈತ್ರಿ? ಸಚಿನ್ ಅಂತ ಐತ್ರಿ. ಇದು ಎಫಿಷಿಯನ್ಸಿ ಯಾರ್ದೈತ್ರಿ? ಸಚಿನ್ ಮತ್ತು ವಿಷ್ಣು ಅಂತ ಐತ್ರಿ. ಇಬ್ಬರದು ಸೇರಿ ಇವ್ರದ್ದು ಎಫಿಷಿಯನ್ಸಿ ಎಷ್ಟೈತ್ರಿ? 17 ಐತ್ರಿ. ನೋಡ್ರಿ, ಇಬ್ರು ಸೇರಿ ಆ ಕೆಲಸನ 6 ದಿವಸನ ಮುಗಿಸ್ಯಾರ. ಅಂದ್ರ ಸಚಿನನು 6 ದಿವಸ ವರ್ಕ್ ಮಾಡ್ಯಾನ್ರಿ, ವಿಷ್ಣುನು 6 ದಿವಸ ವರ್ಕ್ ಮಾಡ್ಯಾನ್ರಿ. ಸೊ ಇಬ್ಬರದು ಟೈಮ್ ಸೇಮ್ ಐತಂದ್ರ ನಾ ಏನ್ ಹೇಳಿನ್ರಿ ನಿಮಗ? ಅವ್ರ ಎಫಿಷಿಯನ್ಸಿ ಯಾವ ರೇಷೋದಾಗ ಇರ್ತೈತಿ, ಅವ್ರ ಎಫಿಷಿಯನ್ಸಿ ಯಾವ ಅನುಪಾತದಾಗ ಇರ್ತೈತಿ, ಅವ್ರ ಸ್ಯಾಲ್ರಿನೂ ಕೂಡ ಅದ ಅನುಪಾತದಾಗ ಡಿವೈಡ್ ಆಗ್ತೈತಿ. ಓಕೆ, ಸೊ ಅದಕ್ಕ ಇಲ್ಲಿ ನಾವ್ ಏನ್ ಮಾಡೋಣ್ರಿ? ವಿಷ್ಣುದ ಎಫಿಷಿಯನ್ಸಿ ನನಗೆ ಗೊತ್ತಿಲ್ರಿ, ಬಟ್ ನೋಡ್ರಿ ಸಚಿನ್ ಪ್ಲಸ್ ವಿಷ್ಣುದ ಎಫಿಷಿಯನ್ಸಿ 17 ಐತ್ರಿ. ಅದ್ರಾಗ ಸಚಿನ್ ಅಲೋನದ ಎಫಿಷಿಯನ್ಸಿ 12 ಐತಂತಂದ್ರ ನೀವು ಇಲ್ಲಿದಿಂತ್ರನೇ ಹೇಳ್ಬೋದ್ರಿ ವಿಷ್ಣುದ ಎಫಿಷಿಯನ್ಸಿ ಎಷ್ಟೈತ್ರಿ? 5 ಐತ್ರಿ. ಯಾಕಂದ್ರೆ ಇವ್ನ ಎರಡು ಆಡ್ ಮಾಡಿದಾಗ ನಮ್ಗೆ ಎಷ್ಟು ಬರ್ಬೇಕ್ರಿ? 17 ಬರ್ಬೇಕ್ರಿ. ಸೊ ಹಂಗಾದ್ರ ವಿಷ್ಣು ಎಷ್ಟು ಸ್ಯಾಲ್ರಿ ತಗೋತಾನ್ರಿ? ಅವನ ಎಫಿಷಿಯನ್ಸಿ ಎಷ್ಟೈತಿ ಅಷ್ಟು ಸ್ಯಾಲ್ರಿ ತಗೋತಾನ್ರಿ. ಸೊ ಅವನ ಎಫಿಷಿಯನ್ಸಿ ಎಷ್ಟೈತಿ ನೋಡ್ರಿ ಇಲ್ಲಿ? ವಿಷ್ಣುದ ಎಫಿಷಿಯನ್ಸಿ 5 ಐತ್ರಿ. ಹೌದಾ? ಟೋಟಲ್ ಎಫಿಷಿಯನ್ಸಿ ಇಬ್ಬರದು ಎಷ್ಟೈತ್ರಿ? 17 ಐತ್ರಿ. ಇಂಟು ರಿಯಲ್ ಟೋಟಲ್ ವ್ಯಾಲ್ಯೂ ಎಷ್ಟೈತ್ರಿ? 8500 ಐತ್ರಿ. ಸೊ ನಿಮಗೆ ಗೊತ್ತೈತ್ರಿ 17 5 85, 5 5 25, ಮುಂದೆ 2 zeros. ಅಂದ್ರೆ ಇದರ ಅರ್ಥ ಏನ್ರಿ? ವಿಷ್ಣು ಎಷ್ಟು ಸ್ಯಾಲ್ರಿ ತಗೋತಾನ್ರಿ? 2500 ರೂಪಾಯಿ ಅವನು ಸ್ಯಾಲ್ರಿ ತಗೋತಾನ. ಈಗ ಹೇಳ್ರಿ ಅರ್ಥ ಐತ್ರಿ? ಓಕೆ, ಈಗ ಹೇಳ್ರಿ ಅರ್ಥ ಐತ್ರಿ? ಓಕೆ, ಯೋಗಿತಾ ಡನ್. ವಾಟ್ ಅಬೌಟ್ ಅದರ್ಸ್? ಆಯತ್ ಪಟೇಲ್, ಓಕೆ. ಸುಪ್ರಿಯಾ, yes. What about others? Okay, Anurekha, Pushpalata, Divya, RP Nimburgi. Yes, very good. So simple question ಐತ್ರಿ. Yes, just ನಾನು 1 minute ವೇಟ್ ಮಾಡ್ತೇನ್ರಿ. ಓಕೆ, ಸೊ ನೀವೇನ್ ಮಾಡ್ರಿ, ಇದು ಕ್ವಶನ್ನ ನೋಟ್ ಮಾಡ್ಕೊಡ್ರಿ. ಓಕೆ, ಐ ವಿಲ್ ವೇಟ್ ಫಾರ್ 1 minute. So quickly note it down. Noted. Okay, fine. Chalo. So note ಮಾಡ್ಕೊಂಡಿರಿ. Very good.
ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೋಟ್ ಮಾಡಿಲ್ರಿ, ನಾನು ನೋಟ್ ಮಾಡತಂತ ನೆಕ್ಸ್ಟ್ ಕ್ವಶನ್. ಇದು ಸಿಂಪಲ್ ಐತ್ರಿ ಕ್ವಶನ್. ಓಕೆ, ಇದು ಏನೈತ್ರಿ ಕ್ವಶನ್, ಸಿಂಪಲ್ ಐತ್ರಿ. ಓಕೆ, ಬಟ್ ಇಂಪಾರ್ಟೆಂಟ್ ಐತ್ರಿ. ಓಕೆ, ಸಿಂಪಲ್ ಐತ್ರಿ ಬಟ್ ಇಂಪಾರ್ಟೆಂಟ್ ಐತ್ರಿ. ಅಂದ್ರ ನಾನು ಇಲ್ಲಿ ಏನು ನಿಮ್ಗೆ ಒಂದು ಪಾಯಿಂಟ್ ಹೇಳಿದ್ ನೋಡ್ರಿ, ಎಲ್ಲಿ ಹೇಳ್ರಿ, ಈ ಕ್ವಶನ್ದಾಗ ನಾ ಇಲ್ಲೊಂದು ಪಾಯಿಂಟ್ ಹೇಳಿದ್ ನೋಡ್ರಿ, ಏನಂತ, ಇವ ಆರ್ ಏನದ ನೋಡ್ರಿ, ಇವಂದು ಟೋಟಲ್ ಸ್ಯಾಲ್ರಿ ಎಷ್ಟ್ ಆಗ್ತೈತ್ರಿ, 1760 ರೂಪೀಸ್ ಒಂದು ಟೋಟಲ್ ಸ್ಯಾಲ್ರಿ ಆಗ್ತೈತ್ರಿ. ಓಕೆ, ಬಟ್ ಈ ಸ್ಯಾಲ್ರಿ ಅವನಿಗೆ ಯಾವಾಗ ಸಿಗ್ತೈತ್ರಿ, 6 ದಿವಸ ವರ್ಕ್ ಮಾಡಿದಾಗ ಈ ಸ್ಯಾಲ್ರಿ ಸಿಗ್ತೈತ್ರಿ ಅವನಿಗೆ. 6 ದಿವಸ ವರ್ಕ್ ಮಾಡಿದಾಗ ಇದು ಒಂದು ಸ್ಯಾಲ್ರಿ ಸಿಗ್ತೈತ್ರಿ. ಸೊ ಈ ಕ್ವಶನ್ ನಮಗ್ ಕೆಲವೊಂದ್ಸಲ ಹಿಂಗ್ ಕೇಳ್ತಾರ ಅಂತ ಹೇಳಿದ್ ನಾ ನಿಮಗ, ಏನಂತ, ಹಂಗಾರ ಒಂದ್ ದಿವಸದ ಒಂದು ಸ್ಯಾಲ್ರಿ ಎಷ್ಟೈತಿ ಅಂತ ಕೇಳ್ತಾರ ಅಂತ ಹೇಳಿದ್ರಿ. ಸೊ ಅದಕ್ಕೆ ನೀವ್ ಏನ್ ಮಾಡಿದ್ರಿ, ಅವ್ನು ಎಷ್ಟು ದಿವ್ಸ ಕೆಲಸ ಮಾಡ್ಯಾನಲ್ಲ ಅಷ್ಟು ನಂಬರ್ನ ನೀವ್ ಏನ್ ಮಾಡಿದ್ರಿ, ಈ ಸ್ಯಾಲ್ರಿಗೆ ನೀವು ಡಿವೈಡ್ ಮಾಡಿದ್ರಿ. ನೋಡ್ರಿ, ಈಗ ಸಿಂಪಲ್ ಥಿಂಗ್ ಹೇಳ್ತೇನೆ ನಾನು ನಿಮಗೆ. ಈಗ ನೀವು 10,000 ರೂಪೀಸ್ನ ಸ್ಯಾಲ್ರಿ ತಗೊಂಡಿರಿ, 10,000 ರೂಪೀಸ್ ನಿಮಗೆ ಟೋಟಲ್ ಒಂದು ಕೆಲಸ ಮಾಡಿರಿ ನೀವು, ಆ ಕೆಲ್ಸಕ್ಕ ನಿಮ್ಗ 10,000 ರೂಪೀಸ್ ಪೇ ಮಾಡಿದಾರೆ. ಓಕೆ, ಸೊ ಇದೇನಾತ್ರಿ, ನಿಮ್ದು ಟೋಟಲ್ ಸ್ಯಾಲ್ರಿ ಆತ್ರಿ. ಬಟ್ ಒಂದ್ ವೇಳೆ ನಾ ನಿಮಗ ಎಷ್ಟು ದಿವ್ಸ ಹೋಗಿದ್ದೀಪ ನೀ ಆ ಕೆಲಸ ಮಾಡಕ್ಕ, ಎಷ್ಟು ಬಿಟ್ಟು ಒಂದು ದಿವ್ಸಕ್ಕೆ ನಿಮ್ಗೆ ಪೇಮೆಂಟ್ ಅಂತ ನಾವು ಯೂಶುವಲಿ ಕೇಳ್ತೀವಿ, ಹೌದಾ? ಸೊ ಅನ್ಕೋರಿ, ಹಂಗ ಅನ್ಕೋರಿ, ಅವನು 25 ದಿವ್ಸ ಕೆಲಸ ಮಾಡ್ಯಾನ ಅಂತ ಅನ್ಕೋರಿ. ಸೊ 25 ದಿವ್ಸ ಕೆಲಸ ಮಾಡಿ 10,000 ರೂಪಾಯಿ ಪೇಮೆಂಟ್ ತಗೊಂಡಾನ ಅಂತಂದ್ರ ಅವನಿಗೆ ಒಂದು ದಿವ್ಸಕ್ಕೆ ಸಂಬಳ ಎಷ್ಟು ಬಂತ್ರಿ, 400 ರೂಪಾಯಿ ಬಿತ್ರಿ. ಸೊ ಪ್ರತಿ ದಿವ್ಸ, ಓಕೆ, ಅವನಿಗೆ ಸಂಬಳ ಎಷ್ಟು ಬಿತ್ರಿ, 400 ರೂಪೀಸ್ ಪರ್ ಡೇ ಬಿತ್ರಿ. ಸೊ ಈ 10,000 ರೂಪೀಸ್ ಏನೈತಿ ನೋಡ್ರಿ, ಇದು ಒಂದು ಟೋಟಲ್ ಪೇಮೆಂಟ್ ಐತಿ. ಸೊ ವಾಟ್ ಈಸ್ ದ ಶೇರ್ ಆಫ್ ಎಂ? ಯಾರೋ ಇರ್ಬೋದು, ಎಂ ಇರ್ಬೋದು, ಪಿ ಇರ್ಬೋದು, ಕ್ಯೂ ಇರ್ಬೋದು, ಎ ಇರ್ಬೋದು, ಯಾರು ಇರ್ಬೋದು. ವಾಟ್ ಈಸ್ ದ ಶೇರ್ ಆಫ್ ಎಂ ಅಂತ ಕೇಳಿದ್ರ ಅವಾಗ ನೀವು 10,000 ಮಾರ್ಕ್ ಮಾಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದ್ ವೇಳೆ ವಾಟ್ ಈಸ್ ದ ಸ್ಯಾಲ್ರಿ ಆರ್ ವಾಟ್ ಈಸ್ ದ ಡೈಲಿ ವೇಜಸ್ ಆಫ್ ಎಂ ಅಂತ ಕೇಳಿದಂತ ತಿಳ್ಕೊರಿ. ಏನ್ ಹೇಳ್ರಿ, ಡೈಲಿ ವೇಜಸ್. ಓಕೆ, ಡೈಲಿ ವೇಜಸ್ ಆಫ್ ಎಂ ಅಂತ ಕೇಳಿದಂತ ತಿಳ್ಕೊರಿ. ಇಲ್ಲಿ ಡೈಲಿ ಅಂತ ಯೂಸ್ ಮಾಡ್ಯಾನ ನಾವು. ಸೊ ಡೈಲಿ ಅಂದ್ರೆ ಏನ್ರಿ, ಪ್ರತಿ ದಿವ್ಸ ಒಂದು ಸ್ಯಾಲ್ರಿ ಎಷ್ಟೈತ್ರಿ, ಅಥವಾ ಒಂದು ದಿವ್ಸಕ್ಕೆ ಒಂದು ಸ್ಯಾಲ್ರಿ ಎಷ್ಟೈತಿ ಅಂತ ಕೇಳಿದ್ರೆ ಅವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ, ಅವ್ನು ಎಷ್ಟು ದಿವ್ಸದಾಗ ಕೆಲಸ ಮುಗಿಸ್ಯಾನ ನೋಡ್ರಿ, ಅದನ್ನ ಡಿವೈಡ್ ಮಾಡ್ಬೇಕ್ರಿ. ಓಕೆ, ಸೊ ಈ ಪಾಯಿಂಟ್ ನ ನಾವು ಈಗ ಈ ಕ್ವಶನ್ ಒಳಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಸ್ವಲ್ಪ ಕ್ವಶನ್ ನೋಟ್ ಬರ್ದಿಲ್ರಿ, ನಾನು ಜಸ್ಟ್ ನೋಟ್ ಮಾಡ್ಕೋರಿ. ಸೊ ಏನೈತ್ ನೋಡ್ರಿ, ಎ ಅಂಡ್ ಬಿ ವರ್ಕ್ಡ್ ಟುಗೆದರ್, ಎ ಅಂಡ್ ಬಿ worked together and got 18,000 rupees. 18,000 rupees for 15 days. For 15 days. Okay. So A ಮತ್ತು B ಒಟ್ಟಿಗೆ ವರ್ಕ್ ಮಾಡ್ಯಾರ್ರಿ, ಅವರಿಗೆ 18,000 ರೂಪೀಸ್ ಸ್ಯಾಲ್ರಿ ಬಂದೈತ್ರಿ. ಎಷ್ಟು ದಿವ್ಸಿಗೆ ಬಂದೈತ್ರಿ? ಅದ 15 ದಿವ್ಸ ವರ್ಕ್ ಮಾಡಿದಕ್ಕೆ ಬಂದೈತ್ರಿ. ಓಕೆ, 15 ದಿವಸ ವರ್ಕ್ ಮಾಡಿದ್ರೆ ಬಂದೈತೆ, ರೈಟ್. ಸೊ ಈಗ ಮುಂದೆ ಏನ್ ಕೇಳ್ತಾನ್ರವ, ಏಜ್ ಎಫಿಷಿಯನ್ಸಿ. ಏಜ್ ಎಫಿಷಿಯನ್ಸಿ ಈಸ್ 5 times that of B. The daily wages of A is the, ಏನು ಕ್ವಶನ್ ಕೇಳ್ರಿ, ಡೈಲಿ ವೇಜಸ್ ಆಫ್ ಎ ಈಸ್ ಅಂತ ಕೇಳಿ. ಸೊ ನಾನು ನಿಮಗೆ ಈಗ ಜಸ್ಟ್ ಹೇಳಿನ್ರಿ ಇದನ್ನ. ಸೊ ನಮಗ ಇಂಪಾರ್ಟೆಂಟ್ ಪಾಯಿಂಟ್
ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರ ಡೈಲಿ ವೇಜಸ್. ಡೈಲಿ ವೇಜಸ್ ಅಂದ್ರೆ ಏನ್ರಿ, ಅವನು ಒಂದು ದಿವಸದ ಸ್ಯಾಲ್ರಿ ಎಷ್ಟೈತೆ ಅಂತ ಕೇಳ್ರಿ. ಓಕೆ, ಸೊ ಕ್ವಶನ್ ಬಹಳ ಸಿಂಪಲ್ ಐತ್ರಿ ನೋಡ್ರಿ. ಆಕ್ಚುಲಿ ನಮಗೆ ಇಲ್ಲಿ ಏನೂ ಫೈನ್ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲಾನು ಅವನ ಕೊಟ್ಬಿಟ್ಟಾನ್ರಿ ಕ್ವಶನ್ದಾಗ. ಅರ್ಥ ಐತ್ರಿ, ಎಲ್ಲಾನು ಅವನ ಕೊಟ್ಬಿಟ್ಟಾನ್ರಿ ಕ್ವಶನ್ ಒಳಗೆ. ನೋಡ್ರಿ, ನಮಗ ಒಂದ್ ತಿಂಗ್ ಗೊತ್ತೈತ್ರಿ, ಇಬ್ರು ಸೇರಿ ವರ್ಕ್ ಮಾಡ್ಯಾರ್ರಿ, 15 ದಿವಸದಾಗ ಕೆಲಸ ಮುಗಿಸ್ಯಾರ ಅಂತಂದ್ರ ಏನು 15 ದಿವಸ ಕೆಲಸ ಮಾಡ್ಯಾನ್ರಿ, ಆಮೇಲೆ ಬಿನು 15 ದಿವಸ ಕೆಲಸ ಮಾಡ್ಯಾನ್ರಿ. ಸೊ ಇಬ್ರು ಒಂದ್ ವೇಳೆ ಸೇಮ್ ನಂಬರ್ ಆಫ್ ಡೇಸ್ ವರ್ಕ್ ಮಾಡಿದ್ರಂದ್ರ ಅವಾಗ ನಮ್ದ ಸ್ಯಾಲ್ರಿ ಅಥವಾ ಅವ್ರದ್ದು ಸ್ಯಾಲ್ರಿ ಯಾವ ರೇಷೋದಾಗ ಡಿವೈಡ್ ಆಗ್ತೈತ್ರಿ, ಅವ್ರದ ಎಫಿಷಿಯನ್ಸಿ ಯಾವ ರೇಷೋದಾಗ ಇರ್ತೈತಿ, ಎಫಿಷಿಯನ್ಸಿ ಯಾವ ಅನುಪಾತದಾಗ ಇರ್ತೈತ್ರಿ, ಅದ ಅನುಪಾತದಾಗ ಅವ್ರದ ಸ್ಯಾಲ್ರಿ ಡಿವೈಡ್ ಆಗ್ತೈತ್ರಿ. ಓಕೆ, ಸೊ ಇಲ್ಲಿ ಎಫಿಷಿಯನ್ಸಿನಿ ಅವನು ಡೈರೆಕ್ಟ್ ಕೊಟ್ಟಾನ್ರಿ, ಇಲ್ಲಿ ಮತ್ತೆ ನಮಗೆ ಏನೂ ಫೈನ್ ಮಾಡೋದು ಅವಶ್ಯಕತೆ ಇಲ್ರಿ. ಇಲ್ಲಿ ಏನ್ ಹೇಳ್ತಾನ್ರಿ, ಏಸ್ ಎಫಿಷಿಯನ್ಸಿ ಈಸ್ 5 ಟೈಮ್ಸ್ ಆಫ್ ಬಿ ಅಂತ ಹೇಳ್ತಾನ್ರಿ. 5 ಟೈಮ್ಸ್ ಆಫ್ ಬಿ ಅಂತ ಹೇಳ್ತಾನ್ರಿ. ನೋಡ್ರಿ, ಏಸ್ ಎಫಿಷಿಯನ್ಸಿ ಈಸ್ ಅಂದ್ರೆ ಈಸ್ ಈಕ್ವಲ್ ಟು, ಬಹಳ ಸಲ ಹೇಳಿನ್ರಿ ಇದನ್ನ, 5 ಟೈಮ್ಸ್ ದಟ್ ಆಫ್ ಬಿ. ಅಂದ್ರೆ ಈ ಬಿ ನ ಈ ಸೈಡ್ ತಗೊಂಬನ್ನಿ ಅಂದ್ರ ಎ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು 5/1 ಆಗ್ತೈತಿ. ಅಂದ್ರೆ ಸಿಂಪಲ್ ದಾಗಿ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರ ಇದು ಏನೈತಂದ್ರ ಏದ್ ಸ್ಯಾಲ್ರಿ ಅಥವಾ ಏದ್ ಎಫಿಷಿಯನ್ಸಿ 5 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ ಐತ್ರಿ, ಆಮೇಲೆ ಬಿದ್ ಸ್ಯಾಲ್ರಿ 1 ಯೂನಿಟ್ ಆಫ್ ವರ್ಕ್ ಪರ್ ಡೇ ಐತ್ರಿ. ಓಕೆ, ಸೊ ಇಲ್ಲಿ ರೇಷೋದಾಗ ಇರೋದ್ರಿಂದ ಆಕ್ಚುಲಿ ಇದು ಯೂನಿಟ್ ಲೆಸ್ ಕ್ವಾಂಟಿಟಿ ಆಗ್ತೈತ್ರಿ, ಬಟ್ ಸ್ಟಿಲ್ ಇಲ್ಲ ನಾನು ನಿಮಗೆ ಬರೀದ್ ತೋರ್ಸೇನ್ರಿ ಆಕ್ಚುಲಿ ಅದು ಏನಾಗ್ತೈತಿ. ಸೊ ಈಗ ನಮ್ ಕ್ವಶನ್ ಏನ್ ಕೇಳೇನ್ರಿ, ವಾಟ್ ಇಸ್ ದ ಡೈಲಿ ವೇಜಸ್ ಆಫ್ ಎ ಅಂತ ಕೇಳೇನ್ರಿ. ನಾ ಏನಂತೀನ್ರಿ, ಮೊದಲ್ ಎ ಎಷ್ಟು ಸಂಬಳ ತಗೊಂಡಾನ ಅದನ್ನ ನೋಡೋಣ್ರಿ. ಎ ಎಷ್ಟು ಸಂಬಳ ತಗೊಂಡಾನ್ರಿ, ಎ ಎಷ್ಟು ಸ್ಯಾಲ್ರಿ ತಗೊಂಡಾನ್ರಿ, 5 ಡಿವೈಡೆಡ್ ಬೈ ಟೋಟಲ್ ಎಷ್ಟೈತ್ರಿ 6, 5 + 1 6 ಇಂಟು ಟೋಟಲ್ ಅವ್ರದ್ದು ಸ್ಯಾಲ್ರಿ ಎಷ್ಟೈತ್ರಿ 18,000. ಸೊ 6 3s are 18. ಓಕೆ, 6 3s are 18, 5 3s are 15. ಅಂದ್ರ 15,000 rupees. ಓಕೆ, ಟೋಟಲ್ ಸ್ಯಾಲ್ರಿ ಯಾರು ತಗೊಂಡಾರ್ರಿ, ಎ ತಗೊಂಡ. 15,000 rupees ಟೋಟಲ್ ಸ್ಯಾಲ್ರಿ ಯಾರು ತಗೊಂಡಾರ್ರಿ, ಎ ತಗೊಂಡ. ಏದ ಟೋಟಲ್ ಸ್ಯಾಲ್ರಿ ಎಷ್ಟೈತೆ ಅಂತ ಕೇಳಿದ್ರ ಆನ್ಸರ್ 15,000 ಆಗ್ತೈತಿ. ಬಟ್ ಅವ್ನ ಕ್ವಶನ್ ಏನ್ ಕೇಳೇನ್ರಿ ನಮಗ, ಅವನು ಪ್ರತಿ ದಿವಸ ಎಷ್ಟು ಸ್ಯಾಲ್ರಿ ತಗೊಂಡಾನ ಅಂತ ಕೇಳೇನ್ರಿ. ಅಂದ್ರ ಪರ್ ಡೇ ಅವನದು ಸ್ಯಾಲ್ರಿ ಎಷ್ಟ್ ಆಗ್ತೈತಿ, ಪರ್ ಡೇ ಅವನದು ಸ್ಯಾಲ್ರಿ ಎಷ್ಟ್ ಆಗ್ತೈತಿ ನೋಡ್ರಿ. ಪರ್ ಡೇ ಅವನ್ ಎಷ್ಟು ಸ್ಯಾಲ್ರಿ ಆಗ್ತೈತಿ ಅಂತಂದ್ರ ಇದು ಇಲ್ಲಿ ಅಬ್ಸರ್ವ್ ಮಾಡ್ರಿ, ಅವ್ರ ಇಬ್ರು ಸೇರಿ 15 ದಿವಸದಾಗ ಕೆಲಸ ಮುಗಿಸಿದಾರ ಅಂತಂದ್ರ ಇದರ ಅರ್ಥ ಏನು 15 ದಿವಸ ವರ್ಕ್ ಮಾಡ್ಯಾನ್ರಿ, ಬಿನು 15 ದಿವಸ ವರ್ಕ್ ಮಾಡ್ಯಾನ. ಸೊ ಈಗ ಎ 15 ದಿವಸ ವರ್ಕ್ ಮಾಡ್ಯಾನ ಅಂತಂದ್ರ ಅದನ್ನ ನಾವ್ ಏನ್ ಮಾಡೋಣ್ರಿ, 15 ಡಿವೈಡ್ ಮಾಡೋಣ್ರಿ. ಸೊ ನಿಮ್ಗೂ ಡೈರೆಕ್ಟ್ಲಿ ಗೊತ್ತಾಗ್ತೈತ್ರಿ ಇಲ್ಲಿ ಎಷ್ಟ್ ಆಗ್ತೈತ್ರಿ, 1,000 rupees ಪರ್ ಡೇ ಆಗ್ತೈತ್ರಿ. ಅಂದ್ರೆ ಇದರ ಅರ್ಥ ಏನ್ರಿ, ಅವನು ಪ್ರತಿ ದಿವಸದ ಸ್ಯಾಲ್ರಿ ಎಷ್ಟೈತ್ರಿ, 1,000 rupees ಐತ್ರಿ. ಸಿಂಪಲ್. ಓಕೆ, ರೈಟ್. ಸೊ ಪ್ಲೀಸ್ ಟೆಲ್ ಮಿ ವಾಟ್ ವೆದರ್ ಯು ಅಂಡರ್ಸ್ಟುಡ್ ದಿಸ್ ಆರ್ ನಾಟ್. ಅದಕ್ಕೆ ನಾ ಹೇಳಿನಿ ನೋಡ್ರಿ, ಫಸ್ಟಿಗೆನೆ ಹೇಳಿನ್ರಿ, ಸಿಂಪಲ್ ಐತಿ ಬಟ್ ಇಂಪಾರ್ಟೆಂಟ್ ಐತಿ. ಓಕೆ, ಸಿಂಪಲ್ ಐತಿ ಬಟ್ ಇಂಪಾರ್ಟೆಂಟ್ ಐತ್ರಿ. ರೈಟ್. ಓಕೆ, ಚಲೋ ನೆಕ್ಸ್ಟ್ ಕ್ವಶನ್ ನೀವು ಮೂವ್ ಆಗೋಣ್ರಿ. ಎಸ್, ಸೊ ಲಾಸ್ಟ್ ಕ್ವಶನ್ ನೋಡ್ರಿ. ಓಕೆ, ಲಾಸ್ಟ್ ಕ್ವಶನ್ ಬಟ್ ವೆರಿ ಇಂಪಾರ್ಟೆಂಟ್. ಓಕೆ, ಲಾಸ್ಟ್ ಕ್ವಶನ್ ಐತ್ರಿ ಬಟ್ ವೆರಿ ಇಂಪಾರ್ಟೆಂಟ್. ಓಕೆ, ಚಲೋ ಏನೈತ್ ನೋಡ್ರಿ ಇದು ಕ್ವಶನ್. ಎ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 12 days. ಎ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 12 days. ಸೊ 12 ದಿವಸದಾಗ ಎ ಕೆಲಸ ಕಂಪ್ಲೀಟ್ ಮಾಡ್ತಾನ್ರಿ. ಅಂಡ್ ಬಿ ಇನ್
and B in 18 days and B in 18 days. Okay, they start working together. They start working together, but A worked for only 2 days. But A worked for only 2 days, and rest of the work is completed by B. If rest of the work and the rest of the work is completed by B, if they are paid 2,400 rupees for the work, find the share of B in rupees. Find the share of B in rupees. Okay, right. ಸೊ ಇಲ್ಲಿ ಪಾಯಿಂಟ್ ನೀವು ಏನು ಅಬ್ಸರ್ವ್ ಮಾಡಬೇಕಾಗಿತ್ತು ಅಂದ್ರೆ, ಓಕೆ, ಇಲ್ಲಿ ಕ್ವಶನ್ ಒಳಗಡೆ ಇಬ್ಬರದು ವರ್ಕ್ ಏನೈತೆ ನೋಡ್ರಿ, ಅದು ಸೇಮ್ ಇಲ್ರಿ, ಅಥವಾ ಇಬ್ರು ಸೇಮ್ ನಂಬರ್ ಆಫ್ ಡೇಸ್ ವರ್ಕ್ ಮಾಡಿಲ್ಲ. ಓಕೆ, ಇಬ್ರು ಸೇಮ್ ನಂಬರ್ ಆಫ್ ವರ್ಕ್ ಮಾಡಿಲ್ರಿ. ಸೊ ಸೇಮ್ ನಂಬರ್ ಆಫ್ ಡೇಸ್ ವರ್ಕ್ ಮಾಡಿಲ್ಲ. ಸೊ ವೆನ್ ಸೇಮ್ ನಂಬರ್ ಆಫ್ ಡೇಸ್ ಅವ್ರು ವರ್ಕ್ ಮಾಡಿಲ್ಲಪ್ಪ ಅಂತಂದ್ರೆ, ಅವ್ರು ಎಷ್ಟೆಷ್ಟು ವರ್ಕ್ ಮಾಡಿರ್ತಾರ ನೋಡ್ರಿ, ಅವ್ರು ಎಷ್ಟೆಷ್ಟು ವರ್ಕ್ ಮಾಡಿರ್ತಾರಲ್ಲ ಆ ವರ್ಕದ ಅನುಪಾತ, ಆ ವರ್ಕದ ರೇಷಿಯೋ, ಆ ರೇಷಿಯೋದಾಗ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಸ್ಯಾಲರಿ ಡಿವೈಡ್. ಸಿಂಪಲ್. ಓಕೆ, ಬಹಳ ಸಿಂಪಲ್ ಐತ್ರಿ. ಓಕೆ, ನೋಡ್ರಿ, ಈಗ ಫಸ್ಟ್ ನಮ್ದು ಬೇಸಿಕ್ ಮೆಥಡ್ಗೆ ಹೋಗೋಣ್ರಿ ನಾವು. ಓಕೆ, ಸೊ ನೋಡ್ರಿ, ಎ ಕ್ಯಾನ್ ಡೂ ಎ ವರ್ಕ್ ಎಷ್ಟು ದಿವಸದಾಗ ಮಾಡ್ತಾನ್ರಿ ಅವ? 12 ದಿವಸದಾಗ ಮಾಡ್ತಾನ್ರಿ. ಆಮೇಲೆ ಬಿ ಎಷ್ಟು ದಿವಸದಾಗ ಮಾಡ್ತಾನ್ರಿ? 18 ಡೇಸ್ದಾಗ ಮಾಡ್ತಾನ್ರಿ. ಸೊ ನಿಮ್ಗೂ ಗೊತ್ತೈತ್ರಿ ಎಫಿಷಿಯನ್ಸಿ, ಇದು ಸಾರಿ ಟೋಟಲ್ ವರ್ಕ್ ಎಷ್ಟಾತ್ರಿ? 36 ಆತ್ರಿ. ಕರೆಕ್ಟ್. ಈಗ ಮೊದಲು ಎಫಿಷಿಯನ್ಸಿ ಫೈನ್ ಮಾಡೋಣ್ರಿ. ಓಕೆ, ಸೊ 12 3s 36 ಅಂದ್ರೆ ಎದ್ ಎಫಿಷಿಯನ್ಸಿ ಎಷ್ಟೈತ್ರಿ? 3 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ ಐತ್ರಿ. ಹಂಗಾದ್ರೆ ಬಿ ಎಫಿಷಿಯನ್ಸಿ ಎಷ್ಟೈತ್ರಿ? 2 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ ಐತ್ರಿ. ಓಕೆ, ನೋಡ್ರಿ, ಸಪೋಸ್ ಒಂದ್ ವೇಳೆ ಇಬ್ರು ಜನ ಸೇರಿ ಆ ಕೆಲ್ಸಾನ ಲೆಟ್ಸ್ ಸೇ 5 ದಿವಸನಾಗ ಮುಗಿಸಿದ್ರ ಅಂತ ಅನ್ಕೋರಿ ಹಂಗ ಇಬ್ರು ಸೇರಿ ಅದ ಕೆಲ್ಸಾನ 5 ದಿವಸನಾಗ ಮುಗಿಸಿದ್ರಂತ ಅನ್ಕೋರಿ. ಅವಾಗ ನಾವ್ ಏನ್ ಮಾಡ್ತಿದೀವಿ? ಯಾವ ಅನುಪಾತದಾಗ ಅವ್ರದ ಎಫಿಷಿಯನ್ಸಿ ಐತ್ರಿ ಅದ ಅನುಪಾತದಾಗ ನಾವು ಸ್ಯಾಲರಿನ ಡಿವೈಡ್ ಮಾಡಿ ಬಿಡ್ತಿದ್ವಿ. ಕರೆಕ್ಟ್. ಇದನ್ನ ನಾವು ಸ್ಟಡಿ ಮಾಡ್ಕೋತ ಬಂದಿವ್ರಿ. ಬಟ್ ಈಗ ಏನಾಗೈತಿ ಪ್ರಾಬ್ಲಮ್ ಅಂತಂದ್ರ, ಎ ಏನದ ನೋಡ್ರಿ, ಇವನು 2 ದಿವಸ ಅಷ್ಟ ಕೆಲಸ ಮಾಡೇನ್ರಿ. ಏನ್ ಮಾಡೇನ್ರಿ? 2 ದಿವಸ ಅಷ್ಟ ಕೆಲಸ ಮಾಡಿ ಅವ ಏನ್ ಮಾಡೇನ್ರಿ? ಆ ಕೆಲಸನ ಬಿಟ್ಟನ್ರಿ. ಓಕೆ, ಸೊ ಇಲ್ಲಿ ಕ್ಲಿಯರ್ಲಿ ಕೊಟ್ಟಾರ್ರಿ ಅವ್ರು, ಎ ವರ್ಕ್ ಫಾರ್ 2 days ಅಂಡ್ ರೆಸ್ಟ್ ಆಫ್ ದ ವರ್ಕ್ ಇಸ್ ಕಂಪ್ಲೀಟೆಡ್ ಬೈ ಬಿ. ರೆಸ್ಟ್ ಆಫ್ ದ ವರ್ಕ್ ಇಸ್ ಕಂಪ್ಲೀಟೆಡ್ ಬೈ ಬಿ ಅಂತಂದ್ರೆ ಇಲ್ಲಿದಿಂದ ಐಡಿಯಾ ಏನ್ ಕ್ಲಿಯರ್ ಐತಪ್ಪ ಅಂದ್ರೆ, 2 ದಿವಸ ಆದ್ಮೇಲೆ ಎ ಕೆಲ್ಸಕ್ಕೆ ಬಂದಿಲ್ರಿ. ಓಕೆ, ಸೊ ಈ ಕೇಸ್ ಒಳಗೆ ನೀವು ಏನ್ ಮಾಡ್ಬೇಕಂತ ಅಂದ್ರ, ಅವ್ರು ಎಷ್ಟೆಷ್ಟು ವರ್ಕ್ ಮಾಡ್ಯಾರ ನೋಡ್ರಿ, ಎಷ್ಟು ವರ್ಕ್ ಮಾಡ್ಯಾರ ಅದರದ ಅನುಪಾತ ತಗೊಂಡು ಆ ಅನುಪಾತಿನ ಪ್ರಕಾರ ನೀವ್ ಏನ್ ಮಾಡ್ಬೇಕ್ರಿ? ಅಮೌಂಟ್ ನ ಡಿವೈಡ್ ಮಾಡ್ಬೇಕ್ರಿ. ರೈಟ್. ಸೊ ಈಗ ನೋಡ್ರಿ, ಎ 2 ದಿವಸ ಕೆಲಸ ಮಾಡ್ಯಾನಂತಂದ್ರ ನಮಗೂ ಗೊತ್ತೈತ್ರಿ, ಎ 1 ದಿವಸಕ್ಕೆ 3 ಯೂನಿಟ್ ಕೆಲಸ ಮಾಡ್ತಾನ್ರಿ. ಹಂಗೆ 2 ದಿವಸ ಮಾಡ್ಯಾನಂತಂದ್ರ ಟೋಟಲ್ ಅವ್ನು ಎಷ್ಟು ಕೆಲಸ ಮಾಡಿದಂಗ ಆತ್ರಿ? 6 ಕೆಲಸ ಮಾಡಿದಂಗ. ಹೌದ್ರಿ, ಟೋಟಲ್ ಅವ್ನು ಎಷ್ಟು ಕೆಲಸ ಮಾಡಿದಂಗ ಆತ್ರಿ? 6. ಸೊ ನೋಡ್ರಿ, ನಮ್ದು ಟೋಟಲ್ 36 ಕೆಲಸ ಐತ್ರಿ. 36 ಕೆಲಸ ಒಳಗ 6 ಕೆಲಸ ಎ ಮಾಡ್ಯಾನಂತಂದ್ರ, ಸೊ ಇಲ್ಲಿದಿಂದ ಕ್ಲಿಯರ್ ಐತ್ರಿ ಏನಂದ್ರ, ಉಳಿದಿರೋ 30 ಕೆಲಸನ ಯಾರು ಮಾಡಿರ್ತಾರ್ರಿ? ಬಿ ಮಾಡಿರ್ತಾರೆ.
ಉಳಿದಿರೋ 30 ಕೆಲಸನ ಯಾರು ಮಾಡಿರ್ತಾರೆ? ಬಿ ಮಾಡಿರ್ತಾರೆ. ಯಾಕಂದ್ರೆ ಕ್ಲಿಯರ್ಲಿ ಹೇಳಿದ್ದಾನ್ರಿ, ಉಳಿದಿರೋ ಕೆಲಸ ಬಿ ಮಾಡ್ಯಾನ ಅಂತ ಹೇಳ್ಯಾನ್ರಿ. ಸೊ ನೋಡ್ರಿ, ಈಗ ನಮ್ದ ಅಮೌಂಟ್ ಏನೈತಿ ನೋಡ್ರಿ, ಅದು ಈ ರೇಷಿಯೋದಾಗ ಡಿವೈಡ್ ಆಗ್ತೈತ್ರಿ. ಓಕೆ, ಸೊ ಅಂದ್ರ ಇದನ್ನ ನಾನು ಒಂದ್ ವೇಳೆ ರೇಷಿಯೋ ತಗೊಂಡಿ ಅಂತ ತಿಳ್ಕೊರಿ, ವರ್ಕ್ ರೇಷಿಯೋ. ನೀವು ಡೈರೆಕ್ಟ್ಲಿನೂ ಮಾಡ್ಬೋದು ಇದನ್ನ. ಓಕೆ, ಡೈರೆಕ್ಟ್ಲಿನೂ ಮಾಡ್ಬೋದ್ರಿ, ಅದನ್ನು ಹೆಂಗ್ ಮಾಡ್ಬೇಕಂತ ತೋರಿಸ್ತೇನೆ ನಾನು. ಓಕೆ, ಸೊ ವರ್ಕ್ ರೇಷಿಯೋ ನೋಡ್ರಿ, ಎ ಮತ್ತ ಬಿ. ಸೊ ಎ 6 ಯೂನಿಟ್ಸ್ ಕೆಲಸ ಮಾಡ್ಯಾನ್ರಿ, ಆಮೇಲೆ ಬಿ 30 ಯೂನಿಟ್ ಕೆಲಸ ಮಾಡ್ಯಾನ್ರಿ. ಸೊ 6 1s 6 5s 30. ಸೊ ಯಾವ ರೇಷಿಯೋದಾಗ ಅವ್ರು ವರ್ಕ್ ಮಾಡ್ಯಾರ್ರಿ? 1:5 ರೇಷಿಯೋದಾಗ ವರ್ಕ್ ಮಾಡ್ಯಾರ್ರಿ. ಸೊ ಅವ್ರದ್ದು ಸ್ಯಾಲ್ರಿನೂ ಕೂಡ 1:5 ರೇಷಿಯೋದಾಗ ನೀವ್ ಏನ್ ಮಾಡ್ಬೇಕ್ರಿ? ಡಿವೈಡ್ ಮಾಡ್ಬೇಕ್ರಿ. ಅದ್ರಾಗ ನಮ್ಗ ಬಿದ ಶೇರ್ ಎಷ್ಟಾಗ್ತದ ಅಂತ ಕೇಳ್ರಿ. ಸೊ ಬಿದ ಶೇರ್ ಎಷ್ಟೈತಿ ನೋಡ್ರಿ, ಇಲ್ಲೇ 5 ಐತ್ರಿ. ಬಿದ ಶೇರ್ ಎಷ್ಟೈತ್ರಿ? 5 ಐತ್ರಿ. ಟೋಟಲ್ ಶೇರ್ ಎಷ್ಟೈತ್ರಿ? 6 ಐತ್ರಿ. ರಿಯಲ್ ಟೋಟಲ್ ಎಷ್ಟೈತ್ರಿ? 2400. ರಿಯಲ್ ಟೋಟಲ್ ಶೇರ್ ಎಷ್ಟೈತ್ರಿ? 2000. ಸೊ 6 4s 24, 5 4s 20 and 2 zeros. ಸೊ ಎಷ್ಟು ಸ್ಯಾಲ್ರಿ ಬಿ ತಗೋತಾನ್ರಿ? 2000 ರೂಪಾಯಿ ಸ್ಯಾಲ್ರಿ ಬಿ ತಗೋತಾನ. ಓಕೆ, ಬಟ್ ಇವಾಗ ನೀವು ನನ್ನ ಕೇಳಿದ್ರಿ ಅಂದ್ರ ಆಕ್ಚುಲಿ ಈ ಪಾರ್ಟ್ ಮಾಡೋದನ್ನು ಅವಶ್ಯಕತೆ ಇರ್ಲಿಲ್ರಿ. ಓಕೆ, ಇದಿಷ್ಟು ಪಾರ್ಟ್ ಏನೈತಿ ನೋಡ್ರಿ, ಇದನ್ನೇನ್ ಮಾಡೋದು ಅವಶ್ಯಕತೆ ಇರ್ಲಿಲ್ರಿ. ಬಟ್ ನಾನು ನಿಮ್ಗೆ ಹೇಳಿ ನನ್ನಂತಲೇ ಮಾಡಿ ತೋರ್ಸೇನ್ರಿ. ಸೊ ಆಕ್ಚುಲಿ ನೀವು ಡೈರೆಕ್ಟ್ಲಿನೂ ಇಲ್ಲಿದನು ಮಾಡಬಹುದಾಗಿತ್ತು. ಓಕೆ, ಸೊ ನಮಗೆ ಇಲ್ಲಿ ಬಿದ್ ಕೇಳ್ಯಾರ್ರಿ, ಬಿದ್ ವ್ಯಾಲ್ಯೂ. ಬಿದ್ ಡೈರೆಕ್ಟ್ಲಿ ವರ್ಕ್ ಬರೀರಿ ನೀವು. ವರ್ಕ್ ಎಷ್ಟೈತ್ರಿ? ಬಿದ 30 ಐತ್ರಿ. ಟೋಟಲ್ ವರ್ಕ್ ಎಷ್ಟೈತ್ರಿ? 36 ಐತ್ರಿ. ಇಂಟು ರಿಯಲ್ ಟೋಟಲ್ ಅಮೌಂಟ್ ಎಷ್ಟೈತ್ರಿ? 2400 ಐತ್ರಿ. ಓಕೆ, ಸೊ ನೀವು ಇಷ್ಟು ಮಾಡಿದ್ರು ನಡೀತಿತ್ರಿ. ಓಕೆ, ಸೊ ಇಷ್ಟು ಮಾಡಿದ್ರು ನಡೀತಿತ್ರಿ. ಸೊ ಇಲ್ಲೇ ನೋಡ್ರಿ, 6 5s 30, 6 6s 36, 6 4s 24. ಸೊ 5 4s ಎಷ್ಟಾಗ್ತತ್ರಿ? 20 and 2 zeros. ಸೊ ಹಿಂಗೂ ಮಾಡಬಹುದಾಗಿತ್ರಿ, ಅಥವಾ ನೀವು ಹಿಂಗೂ ಮಾಡಬಹುದಾಗಿತ್ರಿ. ಎರಡೂ ನಿಮಗೆ ಸೇಮ್ ರಿಸಲ್ಟ್ಸ್ ಕೊಡ್ತಾವೆ. ಓಕೆ, right, dear students, so please tell me whether you understood this or not. Okay, whether you understood this or not. Yes. ಓಕೆ, ಸೊ ಇದನ್ನ ನೀವು ಮಾಡಿರ್ಲಿಕ್ಕಂದ್ರೂ ನಡೀತಿತ್ರಿ. ಈ ಪಾರ್ಟ್ ಡೈರೆಕ್ಟ್ಲಿ ನೀವು ಅದನ್ನ ಮಾಡಿದ್ರು ನಡೀತಿತ್ರಿ. ಅಂದ್ರೆ ಒಂದ್ ಸ್ಟೆಪ್ ಎಕ್ಸ್ಟ್ರಾ ಆಗ್ತೈತ್ರಿ ಇಲ್ಲಿ. ಓಕೆ, ಎಸ್ ಪುಷ್ಪಲತಾ, ಎಸ್ ಸರ್. ಯೋಗಿತಾ ಅಂಡರ್ಸ್ಟುಡ್ ಸರ್. ಆಯತ್ ಪಟೇಲ್, ಎಸ್. ಆರ್ ಪಿ ನಿಂಬರ್ಗಿ, ಎಸ್. ವಾಟ್ ಅಬೌಟ್ ಅದರ್ಸ್? ಎಸ್, what about others? ಹಾ, 36 ಇಲ್ಲಿ ನೋಡ್ರಿ, 36 ಟೋಟಲ್ ಕೆಲಸ ಐತ್ರಿ ನಮ್ದು. ಅರ್ಥ ಐತ್ರಿ? ಅಂದ್ರ ಇಲ್ಲಿ ನೋಡ್ರಿ, ಬಿ ಏನದ ನೋಡ್ರಿ, ಕೇಳ್ರಿ ಇಲ್ಲಿ ಆರಾಮಾಗಿ ಕೇಳ್ರಿ. ಈಗ ಬಿ ಎಷ್ಟ್ ಕೆಲಸ ಮಾಡ್ಯಾನ್ರಿ? ಸಿಂಪಲ್. ಓಕೆ, ಬಿ ಎಷ್ಟ್ ಕೆಲಸ ಮಾಡ್ಯಾನ್ರಿ? ಬಿ 30 ಕೆಲಸ ಮಾಡ್ಯಾನ್ರಿ. ಬಿ 30 ಕೆಲಸ ಮಾಡ್ಯಾನ. ಸರ್ ನಿಮ್ಗೆ ಹೆಂಗ್ ಗೊತ್ತಾತ್ರಿ 30 ಕೆಲಸ ಮಾಡ್ಯಾನಂತ? ಯಾಕಂದ್ರ ಎ ಏನದನಲ್ರಿ, ಇವನ್ 2 ದಿವಸ ಅಷ್ಟ ಕೆಲಸ ಮಾಡ್ಯಾನ್ರಿ. ಎ 2 ದಿವಸ ಅಷ್ಟ ಕೆಲಸ ಮಾಡ್ಯಾನ್ರಿ. ಆಮೇಲೆ ನಮಗ ಅವನು ಪ್ರತಿ ದಿವಸ ಎಷ್ಟ್ ಕೆಲಸ ಮಾಡ್ತಾನಂತ ಗೊತ್ತೈತಿ ನಮಗ. ಅವನು ಪ್ರತಿ ದಿವಸ 3 ಯೂನಿಟ್ ಕೆಲಸ ಮಾಡ್ತಾನ್ರಿ. ಹಂಗ 2 ದಿವಸ ಅಷ್ಟ ಮಾಡ್ಯಾನಂತ ಕ್ವಶನ್ದಾಗ ಕೊಟ್ಟಾನ್ರಿ. ಸೊ ಪ್ರತಿ ದಿವಸ 3 ಕೆಲಸ ಮಾಡಿ ಹಂಗ 2 ದಿವಸ ಮಾಡ್ಯಾನಂತಂದ್ರ 3 2s ಎಷ್ಟಾತ್ರಿ? 6 ಆತ್ರಿ. ಅಂದ್ರೆ ಇದರ ಅರ್ಥ ಏನ್ರಿ? ಆ 2 ದಿವಸದಾಗ ಎ 6 ಯೂನಿಟ್ ಕೆಲಸ ಮಾಡ್ಯಾನ್ರಿ. ಸೊ ನೋಡ್ರಿ, ನಾವ್ ಇಲ್ಲಿ ಏನ್ ಡಿಫೈನ್ ಮಾಡೀವ್ರಿ? ಟೋಟಲ್ ನಮ್ದು ಕೆಲಸ 36 ಐತ್ರಿ. ಟೋಟಲ್ 36 ಒಳಗ ಎ ಎಷ್ಟ್ ಕೆಲಸ ಮಾಡ್ಯಾನ್ರಿ? 6 ಕೆಲಸ ಮಾಡ್ಯಾನ್ರಿ. ಟೋಟಲ್ ಕೆಲಸ 36 ಒಳಗ ಎ ಎಷ್ಟ್ ಕೆಲಸ ಮಾಡ್ಯಾನ್ರಿ? 6 ಕೆಲಸ ಮಾಡ್ಯಾನ್ರಿ. ಅಂದ್ರ ಉಳಿದಿರೋ 30 ಕೆಲಸ ಯಾರು ಮಾಡಿರ್ತಾರ್ರಿ? ಬಿ ಮಾಡಿರ್ತಾರ. ಅರ್ಥ ಐತ್ರಿ? ಸೊ ಈಗ ನಮಗ್ ಏನ್ ಮಾಡ್ಬೇಕಾಗೈತಿ? ಬಿದ ಸ್ಯಾಲ್ರಿ ಎಷ್ಟ್ ಐತಿ ಅಂತ ಫೈನ್ ಮಾಡ್ಬೇಕಾಗೈತ್ರಿ. ಸೊ ನಾ ಏನ್ ಹೇಳಿನ್ರಿ ನಿಮಗ, ಬಿದ ಸ್ಯಾಲ್ರಿ ಫೈನ್ ಮಾಡಾಕ ನಾವು ಏನ್ ಮಾಡ್ಬೇಕ್ರಿ? ಅವ್ರು ಎಷ್ಟ್ ಕೆಲಸ ಮಾಡ್ಯಾರ ನೋಡ್ರಿ, ಅದ್ರ ಪ್ರಕಾರ ನಾವು ಸ್ಯಾಲ್ರಿನ ಡಿವೈಡ್ ಮಾಡ್ರಿ. ಸೊ ಬಿ 30 ಕೆಲಸ ಮಾಡ್ಯಾನ್ರಿ. ನೋಡ್ರಿ, ಬಿ ಎಷ್ಟ್ ಕೆಲಸ ಮಾಡ್ಯಾನ್ರಿ? 30 ಕೆಲಸ ಮಾಡ್ಯಾನ್ರಿ. ಎಷ್ಟ್ರಾಗ 30 ಮಾಡ್ಯಾನ್ರಿ ಅವ? ಟೋಟಲ್ ಕೆಲಸ 36 ಐತ್ರಿ.
ಟೋಟಲ್ ಕೆಲಸ 36 ಒಳಗ ಬಿ 30 ಕೆಲಸ ಮಾಡ್ರಿ, ಅದನ್ನ ಬರ್ದೇನ್ರಿ ನಾ ಇಲ್ಲಿ. ಓಕೆ, ಇದನ್ನ ಇಂಟು ಏನ್ ಮಾಡ್ರಿ, ಎಷ್ಟು ಅಮೌಂಟ್ ಕೊಡ್ತಾರ್ರಿ ಅವರಿಗೆ, 2400 ಕೊಡ್ತಾರ್ರಿ. ಸೊ 6 5 30, 6 6 36, 6 4 24 and 0. ಸೊ 5 4 20 and 2 zeros. ಸೊ ಇಷ್ಟ ಮಾಡಿಬಿಡ್ರಿ ಅಂತ ಹೇಳಿ ನಾನು ನಿಮಗೆ. ಓಕೆ, ಎಕ್ಸಾಮ್ ಒಳಗ ಇದನ್ನ ಏನ್ ಮಾಡ್ರಿ, ಇಷ್ಟ ಮಾಡಿಬಿಡ್ರಿ ಅಂತ ಹೇಳಿ ನಾನು. ಅಂದ್ರೆ ಮೊದಲ್ ರೇಷಿಯೋ ತೆಗೆದು ಅದನ್ನ ಮತ್ತೆ ಇಲ್ಲಿ ಆಕ್ಚುಲಿ ಬೇಸಿಕಲಿ ಇದನ್ನ ಇಲ್ಲೇ ಕ್ಯಾನ್ಸಲ್ ಮಾಡತ್ತೀವಿ ನಾವು. ಓಕೆ, ಚಲೋ ಡನ್. ಈ 36 ಹೆಂಗ್ ಬಂದೈತೆ ಅಂತ ಕೇಳಿದ್ರೆ ಇವು ಎರಡು ತುರ್ದು LCM. ಓಕೆ, ಸೊ ಯೋಗಿತ್ ಅವ್ರು ಹೇಳ್ಯಾರ್ರಿ. So I hope you all have understood this, right? So this completes the syllabus that I had promised you people. Okay, ಇಲ್ಲಿಗೆ ಮುಗೀತಂತ ತಿಳ್ಕೊಬೇಡ್ರಿ. ಓಕೆ, ಡೋಂಟ್ ಎಟ್ ಆಲ್ ವರಿ. ಸೊ ಹೋಮ್ವರ್ಕ್ ಕ್ವಶನ್ಸ್ ಹಾಕ್ತಿರ್ತೇನ್ರಿ. ಓಕೆ, ಆಮೇಲೆ ಆ ಹೋಮ್ವರ್ಕ್ ಕ್ವಶನ್ಸ್ ನ ಸಾಲ್ವ್ ಮಾಡ್ರಿ. ಬೇಕಾದ್ರೆ ವೀಕ್ಲಿ ಒನ್ಸ್ ನಾವೇನ್ ಮಾಡೋಣ್ರಿ, ಒಂದ್ಸಲ ಭೇಟಿ ಆಗೋಣ್ರಿ. ಡೌಟ್ ಸೆಷನ್ಸ್ ನಿಮ್ಗೆ ಏನಾದ್ರು ಇದ್ರೆ ಆಪ್ ಒಳಗಡೆ ಪೋಸ್ಟ್ ಮಾಡ್ರಿ, ಅದನ್ನ ಒಂದು ಸ್ಲೈಡ್ ಮಾಡೋಣ್ರಿ. ಆಮೇಲೆ ಅದನ್ನ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊತ ಹೋಗೋಣ್ರಿ. ಯಾಕಂದ್ರೆ ಇಲ್ಲಿ ನೀವು ಕಮೆಂಟ್ಸ್ ಮಾಡ್ಕೊತ ನಾವು ಡೌಟ್ಸ್ ಕೇಳಾಕತ್ತೀರಿ ಅಂತಂದ್ರೆ ಸೊ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ನಾನು ಇಲ್ಲಿ ಓದಿ ಇಲ್ಲಿ ಕ್ವಶನ್ ಬರ್ಕೊಂಡು ಅದನ್ನ ಸಾಲ್ವ್ ಮಾಡೋದು ಸ್ವಲ್ಪ ಟೈಮ್ ಭಾಳ ವೇಸ್ಟ್ ಆಗ್ತೈತ್ರಿ ಇಲ್ಲಿ. ಓಕೆ, ಸೊ ಯು ಆಲ್ಸೋ ಪೀಪಲ್ ಡೋಂಟ್ ಹ್ಯಾವ್ ದಟ್ ಮಚ್ ಟೈಮ್. ಸೊ ಅದಕ್ಕೆ ಬೆಟರ್ ನಾವು ಡೌಟ್ ಸೆಷನ್ಸ್ ನ ಯಾವ ರೀತಿ ಇಟ್ಕೊಳ್ಳೋಣಪ್ಪ ಅಂತಂದ್ರೆ, ನೀವು ಮೊದಲ ಡೌಟ್ಸ್ ನ ಕಳಿಸಿರಿ, ಅದನ್ನ ನಾವು ಸ್ಲೈಡ್ಸ್ ಫಾರ್ಮ್ ದಾಗ ತಗೊಂಡು ಇದನ್ನ ಡೌಟ್ಸ್ ನ ಏನೈತಿ 1 by 1 ಕ್ಲಿಯರ್ ಮಾಡೋಣ. ಓಕೆ, ರೈಟ್. ಸೊ ದ್ಯಾಟ್ಸ್ ಆಲ್ ಫ್ರಮ್ ಮೈ ಸೈಡ್ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಈಗ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತೂ ನಾನು ನಿಮಗೆ ಭಾಳ ಸಲ ಹೇಳಿನ್ರಿ ಕ್ಲಾಸ್ ಒಳಗಡೆ. ಓಕೆ, ಸೊ ನೀಟಾಗಿ ನಮ್ಮ ಏನು ಕ್ಲಾಸಸ್ ರೆಕಾರ್ಡಿಂಗ್ಸ್ ನಿಮಗೆ ಅವೈಲೇಬಲ್ ಇರ್ತಾವ್ರಿ. ಓಕೆ, ಅವನ್ನ ನಿಮಗೆ ಟೈಮ್ ಸಿಕ್ಕರೆ ಇನ್ನೊಂದ್ಸಲ ಏನೈತಿ 1.5 ಸ್ಪೀಡ್ದಾಗ ಓಕೆ ಅದನ್ನ ಇನ್ನೊಂದ್ಸಲ ಬೇಕಾದ್ರೆ ನೋಡ್ರಿ. ನೋಟ್ಸ್ ನೀವು ಏನು ಮಾಡ್ಕೊಂಡಿರಿ ಅದನ್ನ ರಿಪೀಟಿವ್ಲಿ ನೀವು ಸ್ಟಡಿ ಮಾಡ್ರಿ. ಓಕೆ, ಹೋಮ್ವರ್ಕ್ ಕ್ವಶನ್ಸ್ ಹಾಕ್ತಿರ್ತೇನ್ರಿ. ನಾ ಯಾವ್ಯಾವ ಟಾಪಿಕ್ಸ್ ಹೋಮ್ವರ್ಕ್ ಹಾಕಿಲ್ಲ ನೋಡ್ರಿ, ಸರ್ ಮರ್ತಾರ ಏನಂತ ತಿಳ್ಕೊಬೇಡ್ರಿ, ಹಾಕಂಗಿಲ್ಲ ಏನಂತ ತಿಳ್ಕೊಬೇಡ್ರಿ, ಇಲ್ರಿ ಹಾಕ್ತಿರ್ರಿ. ಓಕೆ, ಸೊ ದ್ಯಾಟ್ಸ್ ಆಲ್ ಫ್ರಮ್ ಮೈ ಸೈಡ್ ಡಿಯರ್ ಸ್ಟೂಡೆಂಟ್ಸ್. ನಿಮಗೆ ಏನಾದರೂ ತಿಳಿಸ್ಬೇಕಾಗಿತ್ತಂದ್ರೆ ನೀವು ತಿಳಿಸ್ಬೋದ್ರಿ, ಏನ್ ತೊಂದರೆ ಇಲ್ಲ. ಓಕೆ, ಅನುರೇಖಾ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಕಮೆಂಟ್. Yes, Ayat Patel, thank you very much. Okay. Suryavamshi, thank you very much. Thank you very much for your valuable comment. Yes, definitely. Yogita, ಅದನ್ನ ನಾನು ಯೂಟ್ಯೂಬ್ ದಾಗ ಮಾಡ್ತೇನ್ರಿ. ಓಕೆ, ಶಾರ್ಟ್ಲಿ ಒಂದು 2-3 days ದಾಗ ಬರ್ತೈತ್ರಿ ಅದು. ಓಕೆ, ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನ್ ಅನಾಲಿಸಿಸ್ ಐತಲ್ರಿ. ಅನುರೇಖಾ ಅವ್ರ ಒಂದು ಕ್ವಶನ್ ಕೇಳಾಕತ್ತಾರ್ರಿ, ಸರ್ ದಿಸ್ ಸಿಲೆಬಸ್ ಇಸ್ ಇನಫ್ ಫಾರ್ ಅದರ್ ಸೆಂಟ್ರಲ್ ಗೌರ್ಮೆಂಟ್ಸ್ ಜಾಬ್ ಅಂತ ಕೇಳಾಕತ್ತಾರ್ರಿ. ಸೊ ಯಾವ್ದಾವ್ದಕ್ಕೆ ಹೆಲ್ಪ್ ಆಗ್ತೈತೆ ಅಂತ ಹೇಳ್ತೀನಿ ನೋಡ್ರಿ. ಓಕೆ, ಒಂದು ನಿಮಗ RRB ಎಕ್ಸಾಮ್ಸಿಗೆ ಹೆಲ್ಪ್ ಆಗ್ತದ್ರಿ. ಆಮೇಲೆ SSC ಒಳಗ MTS ಮತ್ತ GD ಎಕ್ಸಾಮಿಗೆ ಹೆಲ್ಪ್ ಆಗ್ತೈತ್ರಿ. ಓಕೆ, ಸ್ವಲ್ಪ ನೀವು ಏನ್ ಮಾಡ್ಬೇಕಂತಂದ್ರೆ RRB ಒಳಗೆ ನೀವು ಪ್ರಿಪೇರ್ ಆಗೋರು ಇದ್ದೀರಿ ಅಂದ್ರೆ ಸ್ವಲ್ಪ ಟ್ರಿಗ್ನೋಮೆಟ್ರಿ, ಹೈಟ್ಸ್ ಅಂಡ್ ಡಿಸ್ಟೆನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಓಕೆ
ಇದನ್ನ ಒಂದು ಸ್ವಲ್ಪ ನೀವು ನೋಡ್ಕೋಬೇಕಾಗ್ತದೆ. ಓಕೆ, ಓಕೆ. ಸೊ ಮತ್ತೆ ನಿಮಗೆ ಏನಾದರೂ ತಿಳಿಸೋದಿತ್ತಂದ್ರೆ ತಿಳಿಸ್ಬೋದ್ರಿ. Okay, thank you very much, Savana. Okay, thank you dear students. Okay, so ಮತ್ತೆ ಮೀಟ್ ಆಗೋಣ್ರಿ. ಓಕೆ, ಡೌಟ್ ಸೆಷನ್ಸ್ ಒಳಗಡೆ ಮತ್ತೆ ಮೀಟ್ ಆಗೋಣ್ರಿ. ಸೊ ಅಫಿಷಿಯಲಿ ಇಲ್ಲೇ ನಮ್ದು ಸಿಲೆಬಸ್ ಕಂಪ್ಲೀಟ್ ಆಗ್ತೈತ್ರಿ. ಓಕೆ, ಸೊ ಹಂಗೇನಿದ್ರೆ ಇದ್ರು ಮತ್ತೆ ನಾವು ಡೌಟ್ ಸೆಷನ್ಸ್ ಇಟ್ಕೊಳ್ಳೋಣ ಅಂತ ಹೇಳಿನ್ರಿ ನಾನು ನಿಮಗೆ. ಬಟ್ ನಿಮ್ಮ ಡೌಟ್ಸ್ನ ಏನೈತಿ ಸ್ವಲ್ಪ ಆ್ಯಪ್ ಒಳಗಡೆ ನೀವು ಅದನ್ನ ಸಬ್ಮಿಟ್ ಮಾಡ್ರಿ. ಓಕೆ, ಸೊ ಅದನ್ನ ನಾವು ಒಂದು PDF ಆಗಿರ್ಬೋದು ಅಥವಾ ಸ್ಲೈಡ್ಸ್ ಫಾರ್ಮ್ದಾಗ ಮಾಡಿ ಅದನ್ನ ಏನೈತಿ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ರೈಟ್. ಸೊ ಇಟ್ ವಾಸ್ ವೆರಿ ಮಚ್ ನೈಸ್ interacting you with you people. Okay, so do well in your examination. I wish you all a very best of luck. Okay, thank you very much.